ಶ್ರೋತೃಗಳೇ, ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಒಂದು ಹೊಸ ಧ್ಯೇಯವಾಕ್ಯ ಅಥವಾ ಥೀಮ್ನೊಂದಿಗೆ ಈ ದಿನಾಚರಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಾವ ರೀತಿಯಲ್ಲಿ ಆಚರಿಸುವುದು, ಅದಕ್ಕೆ ಇರುವಂತಹ ಒಂದು ಸೂತ್ರಗಳೇನು ಅನ್ನೋದರ ಬಗ್ಗೆ ನಾವು ಇವತ್ತು ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ. ಗೋಪಾಲಕೃಷ್ಣ ದೇಲಂಪಾಡಿಯವರು ಸುಮಾರು 40 ವರ್ಷಗಳಿಂದ ಯೋಗ ತರಬೇತಿಯನ್ನು ಕೊಡ್ತಾ ಇದ್ದಾರೆ. 3.5 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಉಚಿತ ಯೋಗ ತರಬೇತಿಯನ್ನು ನೀಡಿದ್ದಾರೆ. ಈಗಲೂ ಕೂಡ ಅವರು ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಆನ್ಲೈನ್ನಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಅವರಿಗೆ ಪ್ರಶಸ್ತಿಗಳು ಕೂಡ ಬಂದಿವೆ ಇದರ ಸಂಬಂಧವಾಗಿ. ಈಗ ಸರ್, ಯೋಗ ದಿನಾಚರಣೆಯನ್ನು ಪ್ರತಿ ವರ್ಷ ಕೂಡ ನಾವು ಈಗ ಆಚರಿಸ್ತಾ ಇದ್ದೇವೆ. ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಅದರ ಒಂದು ಮುಖ್ಯ ಉದ್ದೇಶ, ಅದರ ವ್ಯವಸ್ಥೆಗಳು ಯಾವ ಥರ ಸರ್? ಪ್ರಥಮವಾಗಿ ಮಂಗಳೂರಿನ ಎಲ್ಲ ಆಕಾಶವಾಣಿಯ ಕೇಳುಗ ಬಾಂಧವರಿಗೆಲ್ಲೂ ಸಹ ಹೃದಯಪೂರ್ವಕ ಸ್ವಾಗತ ಕೋರುತ್ತಾ, ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೇ ಬರುವ ಜೂನ್ 21ರಂದು ವಿಶ್ವದಾದ್ಯಂತ ನಡೆಯಲಿಕ್ಕಿದೆ. ಆರಂಭದಲ್ಲಿ ಒಂದಿಷ್ಟು ಮಾಹಿತಿ ನಾನು ಪ್ರಥಮ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತ ಸರ್ಕಾರದ ಆಯುಷ್ ಖಾತೆಯ ಮುಖಂಡತ್ವದಲ್ಲಿ 2015 ಜೂನ್ 15 ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿಲ್ಲಿಯ ರಾಜ್ಪಥದಲ್ಲಿ ಬಹಳ ಅದ್ಧೂರಿಯಿಂದ ಜರುಗಿತು. ಆ ಸಮಯದಲ್ಲಿ ವಿಶೇಷ ಅಂದರೆ ಯೋಗದ ಥೀಮ್ ಹಾರ್ಮೋನಿ ಮತ್ತು ಶಾಂತಿಗಾಗಿ, ಆ ರೀತಿಯ ಒಂದು ಅಂದರೆ ಸಾಮರಸ್ಯ ಮತ್ತು ಶಾಂತಿಗಾಗಿ ಉದ್ದೇಶನ ಮಾಡಿದ್ದು 2015 ಜೂನ್ 21. ಆ ಸ್ಥಳದಲ್ಲಿ ಡೆಲ್ಲಿಯ ರಾಜ್ಪಥದಲ್ಲಿ 35,985 ಮಂದಿ ನಾಗರಿಕರು ಭಾಗವಹಿಸಿದರು. ಅಲ್ಲದೆ 84 ರಾಷ್ಟ್ರದ ಪ್ರಜೆಗಳು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಹಳ ಅದ್ಧೂರಿಯಿಂದ ವೈಭವದಿಂದ ಆಗಿದೆ. ಅಂತಹ ಯೋಗ ದಿನಾಚರಣೆಯನ್ನು ನಿರಂತರ ಆಗ್ತಾ ಇದೆ ಬೇರೆ ಬೇರೆ ಥೀಮಿಂದ. ಈ ಸಲದ ಥೀಮು ಯೋಗ ಫಾರ್ ವುಮೆನ್ಸ್, ಅಂದರೆ ಮಹಿಳೆಯರ ಸಬಲೀಕರಣಕ್ಕೆ ಯೋಗ ಅಂತೇಳಿ ಥೀಮ್ ಆಗಿದೆ. ಆದ್ದರಿಂದ ನಾವೆಲ್ಲ ಅದನ್ನು ತಯಾರಿ ಸಿದ್ಧತೆ ಈಗ ಮಂಗಳೂರಿನ ಆಯುಷ್ ಇಲಾಖೆಯಲ್ಲಿ ಆರಂಭ. ಹಾಗೆ ಸನ್ಮಾನ್ಯ ಈಗ ಇಲ್ಲಿಯ ಜಿಲ್ಲಾಧಿಕಾರಿಯವರು ಸಹ ಮೊನ್ನೆ ಯೋಗ ಡೇಯ ಆ ಒಂದು ಪ್ರೋಟೋಕಾಲ್ ಯಾವ ರೀತಿಯ ಮಾಡಬೇಕು ಅಂತೇಳಿ ಇತ್ತೀಚೆಗೆ ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ಈ ಪ್ರೋಟೋಕಾಲ್ ಅಂತ ಹೇಳಿದ್ರಿ, ಈ ಪ್ರತಿ ವರ್ಷವೂ ಕೂಡ ಯೋಗಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರ್ತದೆ ಅಲ್ಲ ಸರ್? ಅಲ್ಲ, ಸೇಮ್. ಈಗ 2017 ಭಾರತ ಸರ್ಕಾರದ ಆಯುಷ್ ಇಲಾಖೆಯಲ್ಲಿ ಒಂದು ಪ್ರೋಟೋಕಾಲ್ ಮಾಡಿದ್ದಾರೆ. ಯಾಕೆಂದರೆ ವಿಶ್ವದಾದ್ಯಂತ ಎಲ್ಲ ನಾಗರಿಕರು ಅದಕ್ಕೆ ಭಾಗವಹಿಸಬೇಕು. ಯಾಕೆಂದರೆ ಸಾಮಾನ್ಯ ಸಣ್ಣ ಪುಟ್ಟ ಈಗ ಕಾಯಿಲೆ ಸಮಸ್ಯೆ ಇದ್ದವರು, ಈ ಸೊಂಟ ನೋವು, ಬೆನ್ನು ನೋವು, ಅಥವಾ ವಯಸ್ಸಾದವರಿಗೆ ಅಥವಾ ಮಹಿಳೆಯರಿಗೆ ಏನು ಮೆನ್ಸಸ್ ಮೆನಪಸ್ ಅಥವಾ ಇದೇನು ಕಾಯಿಲೆ ಇದ್ದವರಿಗೆ ಸಹ ಸರಳವಾಗಿ ಮಾಡುವಂಥ ಆಸನ, ಬಹಳ ಸಿಂಪಲ್. ಈಗ ನಿಂತುಕೊಂಡು ತಾಡಾಸ ಇದೆ, ಆಮೇಲೆ ಆರಂಭದಲ್ಲಿ ಬಹಳ ಸರಳ ವ್ಯಾಯಾಮ ಇದೆ, ಚಿಕ್ಕ ಧ್ಯಾನ ಇದೆ, ಮತ್ತು ಅರ್ಧಚಕ್ರಾಸನ, ಪಾದಹಸ್ತಾಸನ, ಬದ್ಧ ಕೋಣಾಸನ ಯೋಗಾಸನಗಳಲ್ಲಿ, ಆಮೇಲೆ ವಜ್ರಾಸನ, ಶಶಾಂಕಾಸನ, ನೆನಪು ಶಕ್ತಿ ಹೆಚ್ಚಾಗಿಸುವಂತಹ ಶಶಾಂಕಾಸನ, ಅರ್ಧ ಉಷ್ಟ್ರಾಸನ, ಮಂಡೂಕಾಸನ, ಸೇತುಬಂಧ, ಮತ್ತು ಬೆನ್ನಿನ ಆಧಾರ, ಮಲಗಿ ಮಾಡುವ ಆಧಾರ, ಹಾಗೆ ಬೇರೆ ಬೇರೆ ಬಹಳ ಸರಳಾಸನ. ಅಂತೂ ಕೊನೆಯಲ್ಲಿ ಶವಾಸನಕ್ಕೆ ಎಂಡ್ ಆಗ್ತದೆ. ಮತ್ತು ಅಲ್ಲಿ ಬಹಳ ಪ್ರಮುಖವಾಗಿ ಕಪಾಲಭಾತಿ, ನಾಡಿಶುದ್ಧಿ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಶೀತಲಿ, ಈ ಎಲ್ಲ ಯೋಗ ಮಾಡಿ ದೇಹ ಉಷ್ಣತೆಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ದೇಹವನ್ನು ತಂಪನ್ನಾಗಿಸುವ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ, ಅದು ಬಹಳ ಒಳ್ಳೆಯ ಕಾನ್ಸೆಪ್ಟ್. ಆಮೇಲೆ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಆಳ ವಿಶ್ರಾಂತಿಗೆ, ಮನಸ್ಸು ರಿಲ್ಯಾಕ್ಸ್ ಆಗಬೇಕು, ರಿಲೀಸ್ ಆಗಬೇಕು, ರಿಲೀಫ್ ಆಗಬೇಕು. ಇತ್ತೀಚಿನ ಆಧುನಿಕ ಜೀವನ ಶೈಲಿ ಬಹಳ ಒತ್ತಡ ಆಗ್ತದೆ, ಅದಕ್ಕೆ ಒಂದು ಸಣ್ಣ ಮೆಡಿಟೇಷನ್ ಸಹ ಅಳವಡಿಸಿದ್ದಾರೆ. ಧ್ಯಾನ ಬಹಳ ಒಳ್ಳೆ, ಯಾಕಂದರೆ ಅಲ್ಲಿ ಜ್ಞಾನ ಸರಸ್ವತಿ ಮುದ್ರೆ, ಅರಾಳ ಮುದ್ರೆ, ಚಿನ್ಮುದ್ರೆ ಧಾರಣೆ ಮಾಡಿಕೊಂಡು ಒಂದಿಷ್ಟು ಧ್ಯಾನ ಮಾಡಿದಾಗ ಮನಸ್ಸು ಚಿಕ್ಕ ಚಿಕ್ಕ ಧ್ಯಾನ, 1-2 ನಿಮಿಷವೋ 3 ನಿಮಿಷವೋ ಆರಂಭದಲ್ಲಿ ಅವರಿಗೆ ಎಷ್ಟಾಗ್ತದೆ ಅಷ್ಟು ತರಬೇತಿಯಲ್ಲಿ ಪಡ್ಕೊಂಡು ಆ ಪ್ರೋಟೋಕಾಲ್ನ ಪ್ರಕಾರ ಅದು ಧ್ಯಾನ ಮಾಡಿದಾಗ, ಮತ್ತು ಒಂದು ಭ್ರಮರಿ ಪ್ರಾಣಾಯಾಮ ಇದೆಲ್ಲ ಮಾಡೋದು ತುಂಬ, ಮತ್ತು ಕೊನೆಗೆ ಒಂದು ಶಾಂತಿ ಮಂತ್ರ, ಇದೆಲ್ಲ ಹೀಗಾಗಿ ಅಲ್ಲಿಗೆ ಒಂದು ಎಂಡ್ ಆಗಿ ಒಟ್ಟಾರೆ 45 ನಿಮಿಷದ ಯೋಗ ಪ್ರೋಟೋಕಾಲಿನ ಮಾಹಿತಿಗಳು ಅಂತ ಹೇಳಿದರೆ ಒಟ್ಟು 45 ನಿಮಿಷ ಆ ದಿವಸ ಮಾಡುವಂಥ. ಹೌದು, ಎಲ್ಲ ಕಡೆಗಳಲ್ಲಿ ವಿಶ್ವದಾದ್ಯಂತ ಆ ದಿನ ಯೋಗ ಪ್ರೋಟೋಕಾಲ್ ಮಾಡಬೇಕು. ಯಾಕೆಂದರೆ ಸಾಮಾನ್ಯದು ಎಲ್ಲರಿಗೂ ಅನುಕೂಲ ಆಗುವಂತಹ ಪ್ರೋಟೋಕಾಲ್. ಈಗ ಕೆಲವರಿಗೆ ತುಂಬ ಸೊಂಟು ನೋವಿದೆ, ಅವರಿಗೆ ಬಹಳ ಸಿಂಪಲ್ ಆಗಿದೆ, ಬಹಳ ಸರಳ. ಈಗ ಯೋಗ ಮಾಡುವುದು ಅಂತ ಹೇಳಿದ್ರೆ ನೀವೊಂದು ಪ್ರೋಟೋಕಾಲನ್ನು ಆ ದಿವಸಕ್ಕೆ ಮಾಡಿದ್ದೀರಿ. ನಾನೀಗ ಆ ದಿವಸದ ಬಗ್ಗೆ ಬಿಟ್ಟು ಬೇರೆ ದಿವಸಗಳಲ್ಲಿ ಕೂಡ ಯೋಗ ಮಾಡುವುದಿದ್ರೆ, ಯೋಗಾಸನ ಅನ್ನುವಂಥದ್ದನ್ನು ನಾವೀಗ ಬರೀ ಯೋಗಾಸನದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದಿದ್ರೆ ಎಷ್ಟು ಸಮಯದ ಕಾಲ ಮಾಡಬೇಕು, ಹೇಗೆ ಅನ್ನೋ? ಸಾಮಾನ್ಯ ಈಗ ನಾವು ನಮ್ಮ ತರಬೇತಿಯಲ್ಲಿ 1 ಗಂಟೆಯಿಂದ 1.25 ಗಂಟೆ, ಹೆಚ್ಚು ಅಂದರೆ 1.5 ಗಂಟೆ, ಅಂತೂ 45 ಮಿನಿಟ್ಸ್ ಮಿನಿಮಮ್ಮು ಬೇಕೇ ಬೇಕು ನನ್ನ ಅನುಭವದ ಪ್ರಕಾರ. 1 ಗಂಟೆ ಆದರೆ ಸರಿಯಾಗಿ, 1.25 ಗಂಟೆ. ನಮ್ಮ ಕ್ಲಾಸಲ್ಲಿ ಏನು ಮಾಡ್ತೇವೆ, ಕೊನೆಗೆ ಒಂದು ಮುದ್ರಾ ಯೋಗ, ಮಂತ್ರ ಮುದ್ರೆಗಳು ಅಂತ ನಾವು ವಿಶೇಷವಾಗಿ ಅಲ್ಲಿ ಆ್ಯಡ್ ಮಾಡಿ, ಇದೆಲ್ಲ ನಮ್ಮ ಕ್ಲಾಸಲ್ಲಿ ಅದು ಸೂರ್ಯ ನಮಸ್ಕಾರ ಇದೆ, ಇನ್ನಷ್ಟು ಕೆಲವು ಆಸನಗಳು, ಮತ್ತು ಆಸಕ್ತರಿಗೆ ಕ್ಲಿಷ್ಟಕರ ಕಠಿಣ ಭಂಗಿಗಳನ್ನು ಎಲ್ಲ ಯೋಗ ಟೀಚರ್ಸ್ ಇಲ್ಲಿ ದೇಶದಾದ್ಯಂತ ಅಥವಾ ಈ ಮಂಗಳೂರಿನಲ್ಲಿ ಆಗಲಿ ದಕ್ಷಿಣ ಎಲ್ಲ ಟೀಚರ್ಸ್ ಹೇಳಿಗಟ್ಟೆ.
ಪ್ರೋಟೋಕಾಲಲ್ಲಿ ಏನು ಇಲ್ಲದಿರುವಂಥ ಕೆಲವು ಆಸನ, ಈಗ ಅದರಲ್ಲಿ ಸರ್ವಾಂಗಾಸನ ಇಲ್ಲ, ಹಲಾಸನ ಇಲ್ಲ, ಸೂರ್ಯ ನಮಸ್ಕಾರ ಇಲ್ಲ, ಕೆಲವು ಇಂಪಾರ್ಟೆಂಟ್ ಅವರ ಚಿಕಿತ್ಸಾ ವಿಧಾನಕ್ಕೆ ಬೇಕಾಗುವಂಥ ಆಸನಗಳು ಸಹ ನಾವಲ್ಲಿ ಆ್ಯಡ್ ಮಾಡ್ತೇವೆ ಅಲ್ಲಿ. ಈಗ ಯೋಗಾಸನ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವಂತಹ ಒಂದು ವಿಷಯ. ಹೌದು, ಮೊದಲು ಬರೀ ಆಸನಗಳಿತ್ತು, ಈಗ ಆಸನದ ಜೊತೆಗೆ ನಾವು ಧ್ಯಾನವನ್ನು ಸೇರಿಸಿದ್ದೇವೆ, ನಂತರ ಇತ್ತೀಚೆಗೆ ಮುದ್ರೆಗಳನ್ನು ಕೂಡ ಸೇರಿಸಲಾಗ್ತಾ ಇದೆ. ಈಗ ಆಸನ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಎಷ್ಟೆಷ್ಟು ಸಮಯ ಇರಬೇಕು ಅಂತ ಅದಕ್ಕೇನಾದರೂ ಉಂಟಾ? ಒಳ್ಳೆಯ ಪ್ರಶ್ನೆ ಸರ್ ತಾವು ಕೇಳಿದ್ದೀರಿ. ಯಾಕೆಂದರೆ ನಮಗೆ ತುಂಬ ಮಂದಿ ತರಗತಿಯಲ್ಲಿ ಕೇಳ್ತಾರೆ, ಇದು ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ವಿಧಾನ ಎಲ್ಲ ಕೇಳ್ತಾ ಇರ್ತಾರೆ, ಆಸನಗಳು ಎಷ್ಟು ಮಾಡಬೇಕು. ಅಂದರೆ ಅಲ್ಲಿ ಅವರವರ ಅನುಕೂಲ ಇದ್ದಾಗ, ಯಾಕೆಂದರೆ ಕೆಲವರ ದೇಹ ಪ್ರಕೃತಿಯಲ್ಲಿ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ, ಕೆಲವು ಕಡೆಗೆ ಸಮಸ್ಯೆ ಇದ್ದವರಿಗೆ ಕಡಿಮೆ ಮಾಡಬೇಕು, ಸೊಂಟು ನೋವಿದ್ದಾರೆ, ವಯಸ್ಸಾದವರಿಗೆ, ಹಿರಿಯ ನಾಗರಿಕರ ಯೋಗ ಬೇರೆ ಐತೆ. ನಾವು ಸಾಮಾನ್ಯವಾಗಿ ಬೆಳಗಿನ ಬ್ಯಾಚಲ್ಲಿ ಜನರಲ್ ಕ್ಲಾಸ್ ಅಂತ ಮಾಡ್ತೀವಿ. ಅದರಲ್ಲಿ ನಾವು ತರಬೇತಿ ಕೊಡುವಾಗ ಹೇಳ್ತೀವಿ, ನೋಡಿ ಇಲ್ಲಿ ಯಾರಾದರೂ ಸೊಂಟು ನೋವಿದ್ದವರು ದಯವಿಟ್ಟು ಮುಂದೆ ಬಾಗಬೇಡಿ, ಹೈ ಬಿ ಪಿ ಇದ್ದವರು ಮುಂದೆ ಬಾಗಬೇಡಿ ಅವರಿಗೆ, ಆಗ ಅವರು ಬಾಗೋದಿಲ್ಲ, ಕೂತ್ಕೊಂಡು ಸುಮ್ಮನೆ ಮುದ್ದೆಯಲ್ಲಿ ಇರ್ತಾರೆ. ಅದು ಜನ ಕ್ಲಾಸಿಗೂ ಸಹ ಅವರು ಅಡ್ಜಸ್ಟ್ ಆಗ್ತಾರೆ. ಮತ್ತು ಅವರಿಗೆ ವೈಯಕ್ತಿಕವಾಗಿ ಪ್ರತ್ಯೇಕವಾಗಿ ನಾವಲ್ಲಿ ಹೇಳ್ತೀವಿ ಇಂಥದ್ದೆಲ್ಲ ಮಾಡಿ ಅಂತೇಳಿ, ಆಗ ಅವರಿಗೆ ತುಂಬ ಅದು ಹೆಲ್ಪ್ ಆಗ್ತದೆ. ಆದರೆ ಇಲ್ಲಿ ನನ್ನ ಪ್ರಕಾರ ಒಂದು ಕನಿಷ್ಠ, ಈಗ ವಿದ್ಯಾರ್ಥಿಗಳಿಗೆ ಆಗಲಿ ಅಥವಾ ಸಾಮಾನ್ಯ ನಾನು ನಾರ್ಮಲ್ ಇದ್ದೇನೆ, ನನಗೇನು ಅಂಥ ಪ್ರಾಬ್ಲಮ್ ಇಲ್ಲ, ಬಟ್ ನನಗೆ ಫಿಟ್ನೆಸ್ ಬೇಕು, ಆರೋಗ್ಯ ಬೇಕು. ಇತ್ತೀಚಿನ ಆಧುನಿಕ ಜೀವನ ಶೈಲಿಯಲ್ಲಿ ಸಹಜವಾಗಿ ಒತ್ತಡ ಆಗ್ತದೆ, ಅತಿಯಾಗಿ ಒತ್ತಡ, ಸ್ವಲ್ಪ ಒತ್ತಡ ಬೇಕು, ಯಾಕೆ ನಾವು ಆ್ಯಕ್ಟಿವ್ ಆಗಿರಲಿಕ್ಕೆ. ಇದೇನಾಗಿದೆ ಅಂದರೆ ಅತಿಯಾದ ಒತ್ತಡ ಆಗ್ತದೆ, ಏಕಕಾಲಕ್ಕೆ 4-5 ಕೆಲಸ ಅಥವಾ ಬೇರೆ ಬೇರೆ ಅಧಿಕಾರಿಗಳದ್ದು ಹೀಗೆಲ್ಲ ಬರ್ತದೆ, ಆ ಕೆಲಸ ಮಾಡೋ ಹಾಗೂ ಇವನಿಗೆ ಸ್ಟ್ರೆಸ್ ಆಗ್ತದೆ, ಅಥವಾ ಟ್ರಾಫಿಕ್ ಜಾಮಲ್ಲಿ ಒತ್ತಡ ಆಗ್ತದೆ. ಅದಕ್ಕೆ ಅವರು ಕೊನೆಯ ಪಕ್ಷ ಒಂದು 15ರಿಂದ 20 ಅಥವಾ 10ರಿಂದ 15 ಆಸನ ಮಾಡಿ ಒಂದು ಸುಖ ಪ್ರಾಣಾಯಾಮ, ನಾಡಿ ಶುದ್ಧಿ, ಟೈಮ್ ಇದ್ದರೆ ಭ್ರಮರಿ ಮತ್ತು ಸಣ್ಣ ಧ್ಯಾನ ಮಾಡಬೇಕು. ಮತ್ತು ಅವರ ಬಿಡುವಿನ ವೇಳೆಯಲ್ಲಿ ಮುದ್ರೆ ಮಾಡೋದು. ಟೋಟಲಿ ಇದು 10ರಿಂದ 15, 18, 20 ಆಸನ ಮಾಡಿ ಧಾರಾಳ ಸಾಕು ನನ್ನ ಅನುಭವದ ಪ್ರಕಾರ. ಯಾಕಂದರೆ ಹೆಚ್ಚು ಮಾಡಲಿಕ್ಕೆ ಟೈಮ್ ಇಲ್ಲ, ಅಂತೂ ಮಿನಿಮಮ್ ಒಂದು 10ರಿಂದ 15 ಆಸನ ಮಾಡಬೇಕು. ಅಂದರೆ ನಿಂತುಕೊಂಡು ಫಾರ್ವರ್ಡು, ಬ್ಯಾಕ್ವರ್ಡ್, ಸೈಡ್ವರ್ಡ್, ಕುಳಿತುಕೊಂಡು ಮುಂದಕ್ಕೆ ಹಿಂದಕ್ಕೆ ಪಾರ್ಶ್ವಕ್ಕೆ, ಬೆನ್ನಿನ ಆಧಾರದಲ್ಲಿ ಸಾಗೆ ಮಲಗಿಕೊಂಡಲ್ಲಿ ಕಾಲು ಮೇಲೆ ಎತ್ತುವುದು ಅಥವಾ ಕಾಲು ಮೇಲೆ ಕೊಂಡೋಗುವಂಥದ್ದು, ಶಿರಸ್ಸಿಗೆ ರಕ್ತ ಸಂಚಲನೆ ಆಗೋದು. ಯಾಕಂದರೆ ಅಲ್ಲಿ ನರಮಂಡಲ ಸಚೇತಗೊಳ್ಬೇಕು. ಖ್ಯಾತ ಯೋಗ ಸಾಧಕ BK ಸೆಂಗರ್ 97 ವರ್ಷ ಅವರು ಬದುಕಿದ್ದಾರೆ. ಅವರು ತಮ್ಮ ಇಂಟರ್ವ್ಯೂಲ್ಲಿ ಸುಮಾರು ಸಲ ಹೇಳಿದ್ದಾರೆ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಓದಿ ವಿಚಾರ ಮಾಡಿ ಸ್ಟ್ರೆಸ್ ಆಗಿ ಫರ್ಗೊಟಸ್ ಮರ್ತೇ ಹೋಗ್ತದೆ, ಬ್ರೈನ್ ಡ್ರೈ ಆಗಿದೆ. ಹಾಗೆ ಫರ್ಗೆಟ್ಫುಲ್ನೆಸ್ ಹೋಗಲಿಕ್ಕೆ, ಆ ಮಿದುಳು ವೆಟ್ ಆಗಬೇಕಾದ್ರೆ ಡ್ರೈನೆಸ್ ಹೋಗಲಿಕ್ಕೆ ಈ ಶಿರಸ್ಸಿಗೆ ರಕ್ತ ಸಂಚಾರ ಆಗುವ ಶಶಾಂಕಾಸನ, ಅಧೋಮುಖ ಶ್ವಾನಾಸನ, ಪಾದಹಸ್ತಾಸನ ಇತ್ಯಾದಿ ಎಲ್ಲ ಮಾಡಿ ಅಂತ ಅವರು ಒತ್ತು. ಶೀರ್ಷಾಸನ ಮಾಡಿದ್ರೆ ಒಳ್ಳೆಯದೇ, ಆದರೆ ಶೀರ್ಷಾಸನ ಎಲ್ಲಿಗೂ ಮಾಡಲಿಕ್ಕೆ ಆಗೋದಿಲ್ಲ ಸರ್. ಆದ ಕಾರಣ ಇಂಥದ್ದೆಲ್ಲ ಮಾಡಿ ಅವರು ಆ ಅವಧಿಯಲ್ಲಿ ಕಲಿತುಕೊಂಡು ಮಾಡ್ಬೋದು. ಎಲ್ಲವನ್ನೂ ಮಾಡಬೇಕು ಅಂದರೆ ಆ ವ್ಯಕ್ತಿಗೆ ಎಷ್ಟು ಆಸನ ಬೇಕು ಅವ ಗುರುಮುಖೇನ ಅಲ್ಲಿ ಸಮ್ಮುಖಕ್ಕೆ ಯೋಗ ಗುರುಮುಖೇನೇ ಕಲಿಬೇಕು. ಯೋಗ ಗುರುಗಳು ಅವರನ್ನು 1 ವಾರ 2 ವಾರ ಆಗೋ ಗೊತ್ತಾಗ್ತದೆ, ಓ ನಿನಗೆ ಇಷ್ಟೇ ಸಾಕು. ಅವ ಹೇಳ್ತೇನೆ ನನಗೆ ಟೈಮ್ ಇಲ್ಲ, ಆಗ ನಾನು ಇಷ್ಟೇ ಅಂತ ನಾವು ಪಟ್ಟಿ ಮಾಡಿ ಕೊಡ್ತೇವೆ. ನಮ್ಮ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಸಹ ನಾವು ಅವರಿಗೆ ಡಿಸೈನ್ ಕೊಡ್ತೀವಿ, ನೀವು ಇಂಥದ್ದೇ ಮಾಡಿ. ಈ ಸಮಸ್ಯೆಯವರು ಬಂದಾಗ ಆರಂಭದಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಯಾಕೆ ನಾವು ಅವ್ರದ್ದು ಇಂಟ್ರ್ಯಾಕ್ಟ್ ಮಾಡದಿದ್ದರೆ ಅವರ ಸಮಸ್ಯೆ ನಮಗೂ ಅರ್ಥ ಆಗಬೇಕಲ್ಲ. ಆಗ ಅವರೆಲ್ಲ ಹೇಳಿದಾಗ ನಾವು ಅಲ್ಲಿ ಒಂದು ಹೆಚ್ಚಾಗಿ ಕೆಲವೊಮ್ಮೆ ಪಟ್ಟಿ ಮಾಡ್ತೀವಿ, ಕೆಲವರಿಗೆ ಆಮೇಲೆ ಮಾಡ್ತೀವಿ, ಎಂಡಾಗೋ ಇನ್ನು ನಾವು ಬರೋದಿಲ್ಲ, ನಾವು ಮನೆಯಲ್ಲೇ ಮಾಡ್ತೀವಿ ಅಥವಾ ಆನ್ಲೈನಲ್ಲೇ ಮಾಡ್ತೀವಿ, ನೀವು ಇಂಥದ್ದು ಪಟ್ಟಿಯದ್ದೇ ಮಾಡಿ ಅಂತ ಹೇಳ್ತೇವೆ. ಆಗ ಅವರಿಗೆ ಸುಲಭ ಸಾಧ್ಯವಾಗ್ತದೆ. ಈಗ ಯೋಗಾಸನ ಮಾಡುವಾಗ ಸಮಯದ ಒಂದು ಪ್ರಶ್ನೆ ಮಾಡಿದರೆ, ಬೆಳಿಗ್ಗೆ ಮಾಡೋದು ಮತ್ತು ಸಂಜೆ ಮಾಡೋದು, 2 ಹೊತ್ತು ಮಾಡೋದು ಯಾವುದು ಒಳ್ಳೆಯದು? ಆ್ಯಕ್ಚುಲಿ ಉತ್ತಿಷ್ಟೇ ಬ್ರಾಹ್ಮಿ ಮುಹೂರ್ತೆ ಅಂತೇಳಿ ಗ್ರಂಥಗಳು ಸಹ ಉಲ್ಲೇಖ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಹಳ ಒಳ್ಳೆಯದು. ಯಾಕೆಂದರೆ ಬ್ರಾಹ್ಮ ಮುಹೂರ್ತ ಯೋಗ ಮಾಡಲಿಕ್ಕೆ ಮುಖ್ಯವಾಗಿ ಬೆಳಿಗ್ಗೆ ಅಥವಾ ಸಂಜೆ ಅತ್ಯುತ್ತಮ. ಅದರಲ್ಲಿ ನಾವು ಬೆಳಿಗ್ಗೆ ಬಹಳ ಒಳ್ಳೆಯ, ಯಾಕೆಂದರೆ ಈ ಸೂರ್ಯ ಉದಯಿಸುವ 2 ಗಂಟೆ ಮುಂಚೆ ಡಿವೈನ್ ರೇಸು ಭೂಮಿಗೆ ಬರ್ತಾ ಇದೆ. ಬ್ರಾಹ್ಮಿ ಮುಹೂರ್ತ 3ರಿಂದ 6 ಇದೆ, ಮತ್ತು ಸೂರ್ಯ ಉದಯಿಸಿದ ಒಂದು 48 ನಿಮಿಷ ಸಹ ಇದೆ. ಆ ಹೊತ್ತಲ್ಲಿ ಮಾಡಿ ಭಾಳ ಒಳ್ಳೆಯದು. ಯಾಕೆಂದರೆ ಆವಾಗ ಎಲ್ಲ ಕಾಮ್ ಆಗಿರ್ತದೆ, ಕ್ವೈಟ್ ಆಗಿದೆ, ಟ್ರಾಫಿಕ್ ಫ್ರೀ ಇರ್ತದೆ. ನನ್ನ ಗುರುಗಳು ಹೇಳ್ತಾ ಇದ್ದರು, ಸರ್ವ ದೇವತೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಚಾರ ಮಾಡ್ತಾ ಇರ್ತಾರಂತೆ. ಅವು ಈ ಮನೆಯಲ್ಲಿ ಲೈಟ್ ಇದೆ, ಇವನಿಗೆ ಬ್ಲೆಸ್, ಅವ ಏನೋ ಯೋಗ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ, ಪ್ರೇಯರ್ ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಅಥವಾ ಮನೆ ಕೆಲಸ ಮಾಡ್ತಾನೆ, ಅಥವಾ ರಂಗೋಲಿ ಹಾಕ್ತಾ ಇದ್ದಾನೆ ಒಳ್ಳೆ, ಯಾಕೆಂದರೆ ಅವನಿಗೆ ಕಾಮ್ ಆಗಿರ್ತದೆ. ಆಗ ಅವನಿಗೊಂದು ಅಲ್ಲಿ ಒಂದು ಬ್ಲೆಸ್, ಆಗ ಅವನಿಗೆ ಒಂಥರ ಖುಷಿ ಆಗ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆದ್ದು ಯಾರು ಯಾವುದೇ ಕೆಲಸ, ಉತ್ತಮ ಒಳ್ಳೆಯ ಕೆಲಸ, ಲೈಫ್ ಸ್ಟೈಲಿ ಬೇಕಾಗುವ ಕೆಲಸ ಮಾಡ್ತಾರೆ, ಅವರಿಗೆ ಇಡೀ ದಿನ ಆ್ಯಕ್ಟಿವ್ ಆಗಲಿಕ್ಕೆ. ಬೇಕಾದ್ರೆ ಟೈರ್ಡ್ ಆದರೆ ಮತ್ತೆ ಆಮೇಲೆ ರಿಲ್ಯಾಕ್ಸ್ ಮಾಡಿ, ಶವಾಸನ ಇದೆಲ್ಲ 10 ಗಂಟೆ ಮಲಗಿ ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದರೆ ಸರಿ ಆಗ್ತದೆ. ಆದರೆ ನನ್ನ ಪ್ರಕಾರ ಬ್ರಾಹ್ಮಿ ಮುಹೂರ್ತ ಒಳ್ಳೆ. ಆದರೆ ಇತ್ತೀಚಿನ ಆಧುನಿಕ ಜೀವನ ಕಚೇರಿಯ ಶೈಲಿಯಲ್ಲಿ ಬೇರೆ ಬೇರೆ ಟೈಮಲ್ಲಿ ಕಲಿಬೋದು. ಈಗ ನಮಗೆ ಮಧ್ಯಾಹ್ನದಲ್ಲಿ ಸಹ ಕಲೀಲಿಕ್ಕೆ ಬರ್ತಾರೆ, 10:30 ಬ್ಯಾಚ್ ಇದೆ, ಸಂಜೆ 4 ಗಂಟೆ ಇದೆ, ಆಮೇಲೆ ಸಂಜೆ ಸಹ ಕಲಿಬೋದು, ಸೂರ್ಯಾಸ್ತಕ್ಕೂ ಸಹ ಕಲಿಬೋದು, ಹಾಗೇನಿಲ್ಲ. ಬೆಳಿಗ್ಗೆ ಆದರೆ ಒಳ್ಳೆಯದು. ಮತ್ತು ಅವರವರ ಈ ಶಿಫ್ಟ್ ಡ್ಯೂಟಿ ಎಲ್ಲ ಇರುವ ಕಾರಣ ಅವರವರ ಅನುಕೂಲ ನೋಡಿ. ಅದರಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕಲಿಬೇಕು, ಆ ನಿಯಮ ಸೂಚನೆಗಳನ್ನು ಪಾಲಿಸಬೇಕು. ನಿಯಮ ಸೂಚನೆಗಳು ಏನು?
ಯೋಗಾಭ್ಯಾಸ ಮಾಡಬೇಕಾದರೆ ಸ್ವಚ್ಛವಾದ ಗಾಳಿ ಬೆಳಕು ಹಾಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಭಗವದ್ಗೀತೆಯಲ್ಲಿ ಈ ಯೋಗದ ಬಗ್ಗೆ ಭಗವದ್ಗೀತೆಯಲ್ಲಿ ಭಗವಂತನಾದ ವಾಸುದೇವನು ತುಂಬ ವಿಷಯದ ಬಗ್ಗೆ ಹೇಳಿದ್ದಾರೆ. 2ನೇ ಅಧ್ಯಾಯ 6ನೇ ಅಧ್ಯಾಯ ಸಮತ್ವಂ ಯೋಗ ಉಚ್ಯತೆ 2ನೇ ಅಧ್ಯಾಯದಲ್ಲಿ, ಮತ್ತು ಯೋಗ ಕರ್ಮಶು ಕೌಶಲಂ 48-50ನೇ ಶ್ಲೋಕದಲ್ಲೆಲ್ಲ ಹೇಳಿದ್ದಾರೆ. ಹಾಗೆ ಶುಚೌ ದೇಶೋ ಪ್ರತಿಷ್ಠಾಪಸ್ಯ ಸ್ಥಿರಮಾನ ಸಮಾತ್ಮನ, ಶುಚಿಯಾದ ಪ್ರದೇಶದಲ್ಲಿ ಸ್ವಚ್ಛವಾದ ಗಾಳಿ ಬೆಳಕು ಇರುವಲ್ಲಿ ಸಮತಟ್ಟಾದ ನೆಲದ ಮೇಲೆ ಹತ್ತಿ ಬಟ್ಟೆ ಹಾಕಿ ಕೆಳಗೆ ದರ್ಬೆ ಹಾಕಿ ಮಾಡಿ ಅಂತ ಹೇಳ್ತಾರೆ. ಈಗ ಅದೆಲ್ಲ ಮಾಡಲಿಕ್ಕೆ ಕಷ್ಟ. ಕೊನೆ ಪಕ್ಷ ಒಂದು ಒಳ್ಳೆ ಜಮಖಾನ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಮತ್ತು ಯೋಗ ಮಾಡಬೇಕಾದ್ರೆ ಹೆವಿ ಫುಡ್ ಹೇಳಿದರೆ ಒಂದು 3 ಗಂಟೆ ಆಗಬೇಕು, ಲಘು ಆಹಾರ ಸೇವಿಸಿದರೆ 1 ಗಂಟೆ ಆಗಬೇಕು, 3ರಿಂದ 4 ಗಂಟೆ ಹೇಳ್ತೀವಿ ಸಾಮಾನ್ಯವಾಗಿ. ಮತ್ತು ಯೋಗಾಭ್ಯಾಸ ಮಾಡಬೇಕಾದ್ರೆ ಅಭ್ಯಾಸಿಯು ತನ್ನ ಮಲ ಮೂತ್ರ ಕೋಶಗಳನ್ನು ಬರಿದು ಮಾಡಬೇಕು. ಆಯಾಸ ಆದರೆ ತುಸು ಜೇನು ನೀರಿಗೆ ಹಾಕಿ ಅದನ್ನು ಸಹ ಕುಡಿಬೋದು. ಯಾಕಂದರೆ ಇಲ್ಲಿ ಸಹ ಆಯಾಸ ಮಾಡಿಕೊಂಡು ಮಾಡಲಿಕ್ಕಿಲ್ಲ, ಗುರು ಸಮ್ಮುಖದಲ್ಲಿ ಮಾಡಬೇಕು. ಯೋಗ ಸರ್ಕಸ್ ಅಲ್ಲ, ಮ್ಯಾಜಿಕ್ ಅಲ್ಲ. ಅದರ ಪಾರಂಪರಿಕ ಅರ್ಥ ಶಾಂಡಿಲ್ಯ ಉಪನಿಷತ್ತಲ್ಲಿ ಈ ರೀತಿ ಹೇಳ್ತಾರೆ: ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥೆಯು. ಯೋಗ ಇರೋದು ಆಧ್ಯಾತ್ಮಿಕ ಸಾಧನೆಗೆ, ಆತ್ಮ ಸಾಕ್ಷಾತ್ಕಾರಕ್ಕೆ, ಭಗವಂತ ದಶೆಗೆ. ನಮಗೆ ಮೇಯ್ನಲ್ಲಿ ಬೇಕಾದ ಉತ್ತಮ ಜೀವನ ಶೈಲಿ ಮತ್ತು ಫಿಟ್ನೆಸ್. ಒಮ್ಮೆ ನಮಗೆ ಆರೋಗ್ಯ ಬಂದರೆ ನಾವು ಸರಿಯಾಗಿದ್ದರೆ ಮತ್ತೆ ಬಾಕಿದ್ದ ಸ್ಟೇಜಿಗೆ ಹೋಗಲಿಕ್ಕೆ ಸುಲಭ ಆಗ್ತದೆ. ಈ ರೀತಿ ಕೆಲವು ನಿಯಮಗಳನ್ನು ಸಹ ನಾವು ಪಾಲಿಸಬೇಕು. ಅಲ್ಲಿ ಮಹಿಳೆಯರಿಗೆ ಮುಟ್ಟಾದಾಗ ಮೆನ್ಸಸ್ ಟೈಮಲ್ಲಿ ಅವರು ಯೋಗ ಮಾಡೋದು ಬೇಡ, ಬ್ಲೀಡಿಂಗ್ ಟೈಮಲ್ಲಿ ನಾವು ಬೇಡ ಹೇಳ್ತೀವಿ. ಬೇಕಿದ್ರೆ ಮುದ್ದೆಗಳು, ಮಂತ್ರ ರಹಿತ ಕೆಲವು ಮುದ್ದೆಗಳು, ಪ್ರಾಣಾಯಾಮ, ಧ್ಯಾನ ಎಲ್ಲ ಮಾಡ್ಬೋದು. ಆಮೇಲೆ ಯೋಗಾಭ್ಯಾಸ ಮಾಡುವಾಗ ಅಭ್ಯಾಸಿಯು ತನ್ನ ಮಲ ಮೂತ್ರ ಕೋಶಗಳನ್ನು ಬರಿದು ಮಾಡಬೇಕು, ಎಂಟಿ ದ ಬಾವೆಲ್. ಈಗ ಅಷ್ಟೊತ್ತಿಗೆ ಹೇಳ್ತಾರೆ, ನಿಮ್ಮ ಯೋಗ ಬೆಳಿಗ್ಗೆ ಮಾಡಲಿಕ್ಕೆ ನನಗೆ ಟಾಯ್ಲೆಟಿಗೆ ಹೋಗಲಿಕ್ಕೆ ಆಗೋದಿಲ್ಲ, ನನಗೆ ಅದರ ಫೀಲಿಂಗ್ಸೇ ಬರೋದಿಲ್ಲ. ಆಗ ಅವರು ಯೋಗ ಮಾಡುವಾಗಲೇ ಅದರಲ್ಲಿ ವಿಶೇಷವಾಗಿ ಬದ್ಧಕೋಣಾಸನ ಅಂತ ಇದೆ. ಬಟರ್ಫ್ಲೈ, ಕುಳಿತುಕೊಂಡು ಕಾಲನ್ನು ಮೇಲೆ ಕೆಳಗೆ ಚಿಟ್ಟೆ ಹಾಗೆ ಬಟರ್ಫ್ಲೈ ಮಾಡಿ, ಆಗ ಅವನಿಗೆ ಅದು ಮಾಡೋ ಸೆನ್ಸೇಷನ್ ಆಗ್ತದೆ, ನಾನು ಟಾಯ್ಲೆಟಿಗೆ ಹೋಗಬೇಕು ಅಂತ. ಆಗ ಹೋಗಿ ಪುನಃ ಬಂದು ಮುಂದುವರಿಸಬೇಕು ಅಂತ. ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದವರಿಗೆ ಅದೊಂದು ಸೂಚನೆ ಪಾಲಿಸಬೇಕು. ಮುಖ್ಯವಾಗಿ ಅಭ್ಯಾಸಿಗೆ ಶಿಸ್ತು, ಸತತ ಪ್ರಯತ್ನ, ದೃಢ ನಂಬಿಕೆ ಬಹಳ ಅಗತ್ಯ. ಯಾಕೆಂದರೆ ಒಮ್ಮೆ ಕಲಿಯುವಾಗ ಅವ ಬಹಳ ನಾಜೂಕಾಗಿ ಗುರುಗಳ ಸಮ್ಮುಖದಲ್ಲಿ ಗುರುಗಳ ಮಾರ್ಗದರ್ಶನ ಅದನ್ನೆಲ್ಲ ಪಡ್ಕೊಂಡೇ ಮಾಡಬೇಕು. ಯಾಕೆಂದರೆ ಅಲ್ಲಿ ಅವ ತಪ್ಪಾಗಿ ಮಾಡಿದರೆ ಅಡ್ಡ ಪರಿಣಾಮ ಖಂಡಿತ ಬರ್ತದೆ. ಆದ ಕಾರಣ ಅಲ್ಲಿ ಬಹಳ ಮುಖ್ಯ. ಮತ್ತು ಇನ್ನೇನೋ ಸಮಸ್ಯೆ ಇದೆ, ಹೃದ್ರೋಗ ಇದೆ ಅಥವಾ BP ಇದೆ, ಸೊಂಟ ನೋವಿದೆ, ಒಮ್ಮೆ ಅವರು ಯೋಗ ತಜ್ಞರನ್ನು ಅಂದರೆ ಅವರ ಚಿಕಿತ್ಸಕರನ್ನು ಸಮಾಲೋಚಿಸಿ ಮತ್ತು ವೈದ್ಯರನ್ನು, ಸೂಕ್ತ ವೈದ್ಯರನ್ನು ಸಮಾಲೋಚಿಸಿ ಮಾಡೋದು ಒಳ್ಳೆ. ಯಾಕೆಂದರೆ ಅವ ಏನಾದ್ರು ವೈದ್ಯರು ಅದು ಮಾಡಿ ಅಥವಾ ಏನಾದ್ರು ಅಗತ್ಯ ಇದೆ ತಪಾಸಣೆ, ಯಾಕೆ ಸಮಸ್ಯೆ ಇದ್ದುಕೊಂಡು ಮಾಡೋದು ಬೇಡ. ಅದನ್ನೆಲ್ಲ ಮಾಡಿಕೊಂಡು ಮಾಡಿದರೆ ಒಳ್ಳೆಯದು. ಮತ್ತು ಉಸಿರಿನ ಗತಿಯೊಂದಿಗೆ ಮಾಡಬೇಕು. ಅದೆಲ್ಲ ಹೇಗೆ ಉಸಿರಾಡಬೇಕು ಅದೆಲ್ಲ ನಾವಲ್ಲಿ ಹೇಳ್ತೇವೆ. ಮತ್ತು ಬಾಯಿಯಲ್ಲೇ ಉಸಿರಾಡಲಿಕ್ಕಿಲ್ಲ, ಯಾವುದು ಮೂಗಲ್ಲಿ ಉಸಿರಾಡಬೇಕು ಅದೆಲ್ಲ ನಾವಲ್ಲಿ ಸ್ವಚ್ಛವಾಗಿ ಸ್ಪಷ್ಟವಾಗಿ ಹೇಳ್ತೇವೆ. ಮತ್ತು ಅದರಲ್ಲಿ ಮೇಯ್ನ್ ಗರ್ಭಿಣಿ ಸ್ತ್ರೀಯರಿಗೆ ಅವರಿಗೆ ಅವರದ್ದೇ ಆದ ಯೋಗ ಇದೆ. ಹಾಗೆ ಇದಿಷ್ಟು ಪ್ರಾಮುಖ್ಯವಾದ ಸೂಚನೆ ಪಾಲಿಸಬೇಕು ಸರ್. ಮತ್ತು ನಾವಲ್ಲಿ ಮುಖತಃ ಬಂದಾಗ ಇನ್ನಷ್ಟು ಮಾಹಿತಿ ಹೇಳ್ತೇವೆ ಅವರವರ ವೈಯಕ್ತಿಕ ಸಿಕ್ಕಿದಾಗ. ಈಗ ಯೋಗ ಮಾಡುವ ಮೊದಲು ನೀರು ಕುಡಿಬೇಕು ಅಂತ ಕೆಲವು ಸಲ ಹೇಳ್ತಾರೆ, ಹೌದು? ಯೋಗ ಮಾಡುವ ಮುಂಚೆ ಅದು ಒಂದು ನಿಯಮದಲ್ಲಿ ಸೇರಿಸಿ ನಾವು ಯೋಗವನ್ನು ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು. ಆದರೆ 1 ಲೋಟ ದ್ರವ ಆಹಾರ ಸೇವಿಸಬೇಕು ಯೋಗ ಮಾಡುವ ಮುಂಚೆ. ಯಾಕಂದರೆ ಅದರಲ್ಲಿ ಧ್ಯಾನ ಮಾಡುವಾಗ ಹೊಟ್ಟೆಯಲ್ಲಿ ಸ್ವಲ್ಪ ಲಿಕ್ವಿಡ್ ಇರಬೇಕು, ಅದು ಹೀಟ್ ಆಗ್ತದೆ. ಒಂದು ಅರ್ಧ ಲೋಟ 1 ಲೋಟ ಏನಾದ್ರು ಬಾಯಿಗೆ ಹಾಲು ಅಥವಾ ಇನ್ನೇನಾದ್ರು ಬೇಕಾದರೆ ಎಲ್ಲ ತಗೊಳ್ಬೋದು, ಲಘುವಾಗಿ ತಿಂಡಿ ತಿನ್ನಬಾರ್ದು. ಈಗ ಯೋಗಾಸನಕ್ಕೆ ಪ್ರಾರಂಭದಲ್ಲಿ ಇಂಥದ್ದೇ ಮಾಡಬೇಕು ಅಂತ ಉಂಟು? ಹೌದು. ಈ ಯೋಗ ಮಾಡುವ ಮುಂಚೆ ನಾವು ಕೆಲವು ಆರಂಭದಲ್ಲಿ ಪ್ರಾರ್ಥನೆ, ಯಾಕೆಂದರೆ ಸಹಜವಾಗಿ ಶಾಂತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಮತ್ತು ಗಾಢವಾದ ಮೌನಕ್ಕೆ ನಾನಿನ್ನು 1 ಗಂಟೆ ಶಾಂತವಾಗಿ ಭಕ್ತಿ ಶ್ರದ್ಧೆಯನ್ನು ಯೋಗ ಮಾಡಲಿಕ್ಕೆ ಒಂದು ಪ್ರಾರ್ಥನೆ ನಾವು ಹೇಳ್ತೇವೆ ಮತ್ತು ಸಣ್ಣ ಧ್ಯಾನ ಹೇಳಿಕೊಡ್ತೇವೆ. ಆಮೇಲೆ ನಮ್ಮ ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವ ಕ್ರಮಬದ್ಧ ಉಪಾಯವೇ ಪ್ರಾಣಾಯಾಮ. ಶ್ವಾಸ ಪ್ರಶ್ವಾಸಯೋ ಗತಿರ್ವಿಚ್ಛೇದ ಪ್ರಾಣಾಯಾಮ. ಉಸಿರಿನ ಪೂರಕ ರೇಚಕಗಳ ವೇಗವನ್ನು ಕಡಿಮೆ ಮಾಡೋದೇ ಪ್ರಾಣಾಯಾಮ ಅಂತೇಳಿ ನಾವು ಅದನ್ನು ಹೇಳಿ, ಹಾಗೆ ಅದನ್ನು ಸಹ ಅವರು ಪಾಲಿಸಬೇಕಾಗ್ತದೆ. ಈ ರೀತಿಯ ಕೆಲವು ನಿಯಮಗಳನ್ನು ಪಾಲಿಸಿದರೆ ಬಹಳ ಒಳ್ಳೆಯದು ನನ್ನ ಪ್ರಕಾರ. ಈಗ ಯೋಗಾಸನ ನೀವು ಹೇಳಿದರೆ 3/4 ಗಂಟೆಯಿಂದ 1-1.25 ಗಂಟೆವರೆಗೆ ಮಾಡಬಹುದು. ಯೋಗಾಸನ ಮಾಡಿದ ಮೇಲೆ ಈ ಪ್ರಾಣಾಯಾಮ ಮತ್ತು ಧ್ಯಾನ ಇದಕ್ಕೆ ಯಾವುದಾದ್ರೂ ಇಷ್ಟು ಪ್ರಪೋರ್ಷನ್ ಅಂತ ಉಂಟು? ಹೌದು. ಯೋಗದಲ್ಲಿ 8 ಮೆಟ್ಟಲು, ಅದೊಂದು ಮಾಹಿತಿ ಎಲ್ರಿಗೂ ಗೊತ್ತಿದೆ, ಆದರೂ ಅದರ ನಾಲೆಜ್. ಯಮ ನಿಯಮ ಅಂದರೆ ಮಾರಲ್ ಕರೇಜ್, ನಮ್ಮ ಯಾವುದು ಮಾಡಬೇಕು ಯಾವುದು ಅದೆಲ್ಲ ನಾವು ತರಬೇತಿಯಲ್ಲಿ ಹೇಳ್ತೇವೆ. ಆಮೇಲೆ ಆಸನ ಅಂದರೆ ದೇಹದ ನಿಲುಮೆ, ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ದೇಹವನ್ನು ಬೇಕಾದಾಗ ಭಾಗಿಸ. ನಮ್ಮ ದೇಹದಲ್ಲಿ 11 ಜಾಯಿಂಟ್ಸ್ ಮತ್ತು 1008 ಅಂಗ ಹೀಗೆಲ್ಲ ನಮ್ಮ ಹೇಳ್ತಾರೆ. ಅದೆಲ್ಲ ಫ್ರೀ ಆಗಲಿಕ್ಕೆ ನಮ್ಮ ದೇಹದಲ್ಲಿ ಒಬ್ಬರು ಡಾಕ್ಟರ್
ಕೊಟ್ಟಿದ್ದಾರೆ, ಒಂದು ಲಿಂಫ್ಯಾಟಿಕ್ ಸಿಸ್ಟಮ್, ದುಗ್ಧನಾಳ ರಸಗ್ರಂಥಿಗಳು. ಅದು ನಾನು ಯೋಗ ಮಾಡುವಾಗ ಅದು ವರ್ಕೌಟ್ ಆಗಿ ಆ್ಯಕ್ಟಿವೇಟ್. ನೋಡಿ, ಕಾರ್ಮಿಕರು ಕೆಲಸ ಮಾಡಿ ಎಷ್ಟು ಹುಷಾರಿದ್ದಾರೆ, ಅವರಿಗೆ ಕಾಯಿಲೆ ಅಷ್ಟು ಬರೋದಿಲ್ಲ. ಯಾಕೆಂದರೆ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಸ್ವೆಟ್ಟಾಗಿ ಸ್ವೆಟ್ಟಿಂಗ್ ಲೈನ್ ಓಪನ್ ಆಗಿ ರೋಗ ನಿರೋಧಕ ಶಕ್ತಿ ಬಿಡುಗಡೆ ಆಗಿದೆ. ಈ ಯೋಗದಲ್ಲಿ ಮುಖ್ಯ ರೋಗ ನಿರೋಧಕ ಶಕ್ತಿ ಬಿಡುಗಡೆ ಆಗ್ತದೆ. ಅದು ಬಹಳ ಸುಲಭ. ಈಗ ತಾವು ಕೇಳಿದಾಗೆ ತಮ್ಮ ಪ್ರಶ್ನೆಯಲ್ಲಿ ಮುಖ್ಯವಾಗಿ ಇದು ಕೇಳಿದಲ್ಲ ಸರ್, ಈ ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಎಷ್ಟು ಅಂತ. ಹೌದು, ಎಷ್ಟು ಪ್ರಾಣಾಯಾಮದಲ್ಲಿ ಹಲವು ಪ್ರಾಣಾಯಾಮ ಇದೆ. ನಾವಲ್ಲಿ ಹಠಯೋಗ ಪ್ರದೀಪಿಕೆಯಲ್ಲಿ ಸ್ವಾತ್ಮಾರಾಮ ಋಷಿಗಳು ಹೇಳ್ತಾರೆ, ಯಥಾ ಸಿಂಹೋ ಗಜೋ ವ್ಯಾಗುರೋ ಭವೇದಿಶ್ಯ ಶನಿ ಶನಿ ತಥೈವ ಸೇವಿತೋ ವಾಯು ಅನ್ಯತಾ ಹಂತಿ ಸಾಧಕಂ. ಹೇಗೆ ನಾವು ಪ್ರಾಣಿಗಳಲ್ಲಿ ಹುಲಿಗಳನ್ನು ಸಿಂಹಗಳನ್ನು ಹಂತ ಹಂತವಾಗಿ ಪಳಗಿಸ್ತೇವೆ, ಹಾಗೆ ನಮ್ಮ ಪ್ರಾಣವಾಯುವನ್ನು ಹಂತವಾಗಿ ತೆಕ್ಕೊಂಡು ಪಳಗಿಸಬೇಕು. ಆರಂಭದಲ್ಲಿ ಕಡಿಮೆ ಪ್ರಾಣಾಯಾಮ, ಪೂರಕ ಅಂದರೆ ಉಸಿರು ತೆಕ್ಕೊಳ್ಳೋದು, ರೇಚಕ ಅಂದರೆ ಉಸಿರು ಬಿಡೋದು, ಕುಂಭಕ ಅಂದರೆ ಅಲ್ಲಿ ಹೋಲ್ಡ್ ಮಾಡಲಿಕ್ಕೆ. ಇದು ಸಾಮಾನ್ಯವಾಗಿ ನಾವು ಆರಂಭದಲ್ಲಿ ಪೂರಕ ರೇಚಕ ಮಾತಾಡಿ, ಕುಂಭಕ್ಕೆ ಹೆಚ್ಚು ಮಾಡಬೇಡಿ. ಅಭ್ಯಾಸ ಆದ ಮೇಲೆ ಅಲ್ಲಿ ಬ್ರೀದ್ ಹೋಲ್ಡ್ ಮಾಡಲಿಕ್ಕೆ, ಉಸಿರನ್ನು ತಡೆ ಹಿಡಿಲಿಕ್ಕೆ ಹೇಳ್ತೀವಿ. ಅದೆಲ್ಲ ಗುರು ಸಮ್ಮುಖದಲ್ಲಿ ಮಾಡಬೇಕು. ಸಾಮಾನ್ಯವಾಗಿ ಸರಳ ಪ್ರಾಣಾಯಾಮದಲ್ಲಿ 2 ಮೂಗಿನ ಹೊಳ್ಳೆಗಳಲ್ಲಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳು, ದೀರ್ಘವಾಗಿ ಬಿಡೋದು. ಇದಕ್ಕೆ ಅಮೆರಿಕದಲ್ಲಿ ಹೇಳ್ತಾರೆ ಹೆಚ್ಚಿನ ಆಮ್ಲಜನಕ ಹೋಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರ್ತದೆ ಹೇಳ್ತಾರೆ. ನನ್ನ ಪ್ರಕಾರ ಸರಳ ಪ್ರಾಣಾಯಾಮದಲ್ಲಿ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಅದನ್ನು ದೀರ್ಘವಾಗಿ ತಗೊಳ್ಳುವಾಗ ಚೆಸ್ಟೆಲ್ಲ ಎಕ್ಸ್ಪಾಂಡ್ ಆಗ್ತದೆ, ಬಿಡುವಾಗ ಒಳಗೆ ಹೋಗ್ತದೆ. ಹಾಗೆ ಡೀಪ್ ಹಿನ್ನೆಲೆ ನಿಧಾನವಾಗಿ ನಿರಂತರವಾಗಿ ನಿಶ್ಶಬ್ದವಾಗಿ 3, 6, 9 ಎಲ್ಲ ಹೇಳ್ತೇವೆ. ಮತ್ತು ಅಭ್ಯಾಸ ಆದ ಮೇಲೆ ಜಾಸ್ತಿ ಮಾಡಬೇಕು ಅವನಿಗೆ ಬೇಕಿದ್ದರೆ. ಯಾಕೆಂದರೆ ಪ್ರಾಣಾಯಾಮದಲ್ಲಿ ವಿಶ್ವಾಮಿತ್ರ ಋಷಿ ಅಂತ ಇದ್ದಾರೆ, ನಮಗೆ ನಮ್ಮ ಗುರುಗಳು ಹೇಳ್ತಾರೆ 1000 ವರ್ಷ ಬದುಕಿದ್ದಾರೆ. ಶಕ್ತಿಧಾರಣ ಮುದ್ದೆ ಧಾರಣೆ ಮಾಡಿ ಫಸ್ಟ್ ಪೆಲೆಂಜಸ್, ಸೆಕೆಂಡ್ ಪೆಲೆಂಜಸ್, ಥರ್ಡ್ ಈ ರೀತಿಯ ಬೆಳನ್ನು ಟಚ್ ಮಾಡಿಕೊಂಡು ಅಗ್ನಿ ತತ್ವ ವಾಯುತತ್ವದ 3 ಪೆಲೆಟಲ್ಲಿ ಟಚ್ ಮಾಡಿಕೊಂಡು ಶಕ್ತಿಧಾರಣೆ 1000 ವರ್ಷ ಬದುಕಿರ ಅಂತ ಉಲ್ಲೇಖ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ಉಸಿರನ್ನು ತಡೆ ಹಿಡಿಯುವಂಥದ್ದು ಕುಂಭಕ್ಕೆ, ಅದಕ್ಕೆಲ್ಲ ಒಳ್ಳೆಯ ಅಭ್ಯಾಸ ಬೇಕು. ಈಗ ನಮಗೆ ಇಲ್ಲಿ ಮಾಡರ್ನ್ ಲೈಫಲ್ಲಿ ನಾವು ಸಂಸಾರಿಗಳು, ನಮಗೆ ಮೇನ್ ಬೇಕಾದ ಆರೋಗ್ಯ. ನನಗೆ ಅಸ್ತಮ ಬರಬಾರ್ದು, ದಮ್ಮು ಕಟ್ಟಬಾರ್ದು. ಈಗ ನಾನು ಪ್ರಾಣಾಯಾಮ ಮಾಡಿದಲ್ಲಿ ಸರಿಯಾ ತಪ್ಪ ಅಂತ ನಮಗೆ ಟೆಸ್ಟ್ ಮಾಡಲಿಕ್ಕೆ ಆಗ್ತದೆ. ಈಗ ನಾನು ಸರಿಯಾಗಿ ಪ್ರಾಣಾಯಾಮ ಮಾಡ್ತಾರೆ, ರಾತ್ರಿ ಮಲಗುವಾಗ ಎಚ್ಚರಿಕೆ ಆಗ್ತದೆ. ಎಚ್ಚರಿಕೆ ಆಗ ನಾನು ಕೂತು ನೋಡಬೇಕು, ಯಾಕೆ ನನಗೆ ನಿದ್ದೆ ಬರುವುದಿಲ್ಲ 2 ಗಂಟೆಗೆ. ಆಗ ನಾನು ಕೂತಾಗ ನನ್ನ ಎಡಹೊಳ್ಳೆ ಸೂರ್ಯನಾಡಿ ಬಲಬದಿ, ಎಡಬದಿ ಚನ್ನಾಡಿ ಅದು ಓಪನ್ ಇರಬೇಕು. ಈಗ ನನಗೆ ನಿದ್ದೆ ಬರೋದಿಲ್ಲ ಅಂತೇಳಿ ನಾವು ಎದ್ದು ಕೂತು ಈ ಮೂಗನ್ನು ಇದು ಬ್ಲಾಕ್ ಇದೆ, ಮತ್ತೆ ಹೇಗೆ ನಿದ್ದೆ ಬರೋದು? ಆಹಾರ ಸೇವಿಸುವಾಗ ಸೂರ್ಯನಾಡಿ ಓಪನ್ ಇರಬೇಕು, ಅಂದರೆ ಬಲಹೊಳ್ಳೆ ಓಪನ್ ಇರಬೇಕು. ನೋಡಿ, ಇದೆಲ್ಲ ನಮ್ಮ ಯೋಗಿಗಳು ಇದರ ಬಗ್ಗೆ ಟೆಸ್ಟ್ ಹೇಳ್ತಾರೆ, ಅಲ್ಲೇ ಟೆಸ್ಟ್ ಮಾಡ್ತಾರೆ. ನೋಡಿ, ಇದು ನಿನ್ನ ಮೂಗಿನ ಹೊಳ್ಳೆಯ ಬ್ಲಾಕ್ ಇದೆ, ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಇಡ ಪಿಂಗಳ ಸುಷುಮ್ನ ನಾಡಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿ, ಆರಂಭದಲ್ಲಿ 3 ಬಾರಿ ಮಾಡಿ, 6 ಬಾರಿ ಮಾಡಿ, ಹೀಗೆಲ್ಲ ನಾವು ಪ್ರಾಣಾಯಾಮ ಹೇಳ್ತೇವೆ. ಅದೆಲ್ಲ ಈ ಸುಖ ಪ್ರಾಣಾಯಾಮ, ಸರಳ ಪ್ರಾಣಾಯಾಮ. ಇನ್ನು ಹಲವು ಪ್ರಾಣಾಯಾಮ ಇದೆ. ಸೂರ್ಯಾನುಲೋಮ, ಚನ್ನಾಲೋಮ, ಸದಂತ, ಆಂತರ್ಯ ಕುಂಭಕ, ಬಾಹ್ಯ ಕುಂಭಕ, ಶೀತಲಿ, ಸಿತ್ಕಾರಿ, ಮತ್ತು ಸೂರ್ಯ ಛೇದನ, ಚಂದ್ರ ಛೇದನ. ಅದಕ್ಕೆಲ್ಲ ನನ್ನ ಅನುಭವ ಪ್ರಕಾರ ಗುರು ಸಮ್ಮುಖದಲ್ಲಿ ಕಲಿತು ಒಳ್ಳೆಯದು. ಸುಮ್ಮನೆ ನಾವು ಅದೆಲ್ಲ ಮಾಡಿಕೊಂಡು ತಪ್ಪಾಗೋದಕ್ಕಿಂತ ರುಟೀನ್ ಹೆಲ್ತಿಗೆಲ್ಲ ಸುಖ ಪ್ರಾಣಾಯಾಮ, ನಾಡಿ ಶುದ್ಧಿ, ಭ್ರಾಮರಿ, ಬ್ರೀ ಬೆತ್ ಜೇನು ಹುಳದ ಶಬ್ದದ ಪ್ರಾಣಾಯಾಮ ಒಳ್ಳೆಯದು. ಪ್ರಾಣಾಯಾಮ ಬಹಳ ಅಗತ್ಯ. ಯೋಗದಲ್ಲಿ ಅಷ್ಟಾಂಗ ಯೋಗದ 4ನೇ ಮೆಟ್ಟಿಲೆ ಪ್ರಾಣಾಯಾಮ, ಪ್ರಾಣಕ್ಕೆ ಹೊಸ ಆಯಾಮ. ಪ್ರಾಣಾಯಾಮ ಮೀನ್ಸ್ ಬ್ರೆತ್ ಕಂಟ್ರೋಲ್, ಹೀಗೆ ಹೇಳ್ತೇವೆ. ಶ್ವಾಸ ಪ್ರಶ್ವಾಸಯೋ ಗತಿರ್ವಿಚ್ಛೇದ ಪ್ರಾಣಾಯಾಮ ಅಂತ ಹೇಳಿ. ಮತ್ತು ತಾವು ಧ್ಯಾನದ ಬಗ್ಗೆ ಕೇಳಿದೆ. ಧ್ಯಾನ ಎಂದರೆ ತಲ್ಲಿನತೆ. ನಾನು ಹೇಳೋದು ಸಂಸಾರಿಗಳು ಚಿಕ್ಕ ಚಿಕ್ಕ ಧ್ಯಾನ ಸಾಕು. ಈಗ ನನಗೂ ಸಹ ಆರಂಭದಲ್ಲಿ ಭಾಳ ಕಷ್ಟ ಆಗಿದೆ, ಧ್ಯಾನ ಮಾಡಲಿಕ್ಕೆ ಆಗುವುದೇ. ಮನಸ್ಸು ಚಂಚಲ, ಫೋಕಸ್ ಇಲ್ಲ, ಅಟೆನ್ಷನ್ ಇಲ್ಲ, ಆ ಕಡೆ ಈ ಕಡೆ ನೋಡೋದು, ಧ್ಯಾನ ಮಾಡಿ ಸ್ವಲ್ಪ ಹೊತ್ತು ಮಾಡುವಾಗ ಕಣ್ಣು ಓಪನ್ ಮಾಡೋ ಅಂತ ಆಗೋದು, ಅಥವಾ ಇನ್ನೇನೋ ಯಾರೋ ಕರೀತಾರೆ, ಹಾಗೆಲ್ಲ ಆಗೋದು. ಒಮ್ಮೆ ನಾವು ಅದನ್ನು ಚೇಂಬರಿನ ಒಳಗೆ ಹೋಗಬೇಕು. ಅದಕ್ಕೆ ಧ್ಯಾನ ಎಂದರೆ ತಲ್ಲೀನತೆ, ಪರಿಚಯ ಕಲೆ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ದೇಹವೇ ಮೂಲ ಸಾಧನ. ನನ್ನ ದೇಹವನ್ನು ನಾನು ಹಿಡಿತ ತಂದುಕೊಳ್ಬೇಕು. ಅದಕ್ಕೆ ನಾನು ಯೋಗಾಸನ ಮಾಡಬೇಕು. ಪದ್ಮಾಸನ, ವಜ್ರಾಸನ, ವೀರಾಸನ, ಸುಖಾಸನ, ಸ್ವಸ್ತಿಕಾಸನ, ಯಾವುದರೊಂದು ಆಸನ ಮಾಡಿ ಕೈವಶ ಮಾಡಿದರೆ ನನಗೆ ಎಷ್ಟೊತ್ತು ಕೂತ್ಕೊಳ್ಬೋದು. ಋಷಿಕೇಶದ ಸ್ವಾಮಿ ಶಿವಾನಂದ ಸ್ವಾಮೀಜಿಯವರು ಹೇಳ್ತಾರೆ, ಯಾರು 3 ಗಂಟೆ ಪದ್ಮಾಸನಲ್ಲಿ ಸತತವಾಗಿ ಕೂರಿಸಿದ್ರೆ ಅವನಿಗೆಲ್ಲ ಸಿದ್ಧಿಯಾದಾಗೆ. ಕೊನೆಯ ಪಕ್ಷ 1 ಗಂಟೆ ಕೂತು ಸಾಕಂತೆ ಸಿದ್ಧಿಯಾಗಲಿಕ್ಕೆ, ಅವನಿಗೆ ಕೈವಶ ಆಗಲಿಕ್ಕೆ. ಯಾರು ಸತತವಾಗಿ ಪದ್ಮಾಸನಲ್ಲಿ ಜ್ಞಾನ ಮುದ್ದೆ ಧಾರಣೆ ಮಾಡಿ 1 ಗಂಟೆ, ಹೀಗೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬಂಡೆಯಂತೆ ಅಚಲ, ವಿಗ್ರಹದಂತೆ ನಿಶ್ಚಲ. ಧ್ಯಾನ ಮಾಡಬೇಕಾದ್ರೆ ನಮ್ಮ ಮನಸ್ಸಿಗೆ ಆಜ್ಞೆ ಕೊಡಬೇಕು. ನಾನು ಮೈಂಡ್ ಫ್ರೀ ಇದ್ದಾಗಿ ಮಾಡಬೇಕು. ಈಗ ಗಡಿಬಿಡಿ ಕ್ಲಾಸಲ್ಲೆಲ್ಲ ಕೆಲವರಿಗೆ ಮೈಂಡ್ ಡೈವರ್ಟ್ ಆಗ್ತದೆ, ಅದು ಸ್ವಲ್ಪ ಕಲಿತು. ಮತ್ತು ಮನೆಯಲ್ಲಿ ಮೈಂಡ್ ಸೆಟ್ ಆದಾಗ, ಫ್ರೀ ಇದ್ದಾಗ, ಶಾಂತವಾದ ವಾತಾವರಣದಲ್ಲಿ ನಾನೀಗ ಮನಸ್ಸಿಗೆ ಹೇಳಬೇಕು, ನಾನೀಗ 1 ರಿಂದ 50 ಉಸಿರನ್ನು ಲೆಕ್ಕ ಹಾಕುತ್ತೇನೆ, ಅಥವಾ ಇಷ್ಟ ದೇವರನ್ನು ನೋಡ್ತೇನೆ, ಅಥವಾ ಏನು ಯಾವುದು ಬೇಕೋ ಆ ಧ್ಯಾನವನ್ನು ಗುರು ಸಮ್ಮುಖದಲ್ಲಿ ಏನು ಕಲಿತದ್ದು. ನನ್ನ ಪ್ರಕಾರ ಉಸಿರನ್ನು ಲೆಕ್ಕ ಹಾಕೋದು. ಈಗ ನಮ್ಮ ಉಸಿರು ನಮಗೆ ಗೊತ್ತಾಗ್ತಲ್ಲ, ಈ ದೇಹ ಇದೆ, ನಾವಲ್ಲಿ ಮನಸ್ಸನ್ನು
ಜೋಡಿಸಬೇಕು. ಇಲ್ಲಿ ಮನಸ್ಸು ಜೋಡಿಸೋದಿಲ್ಲ, ಅದುವೇ ಕಷ್ಟ. ನಮಗೆ ಕ್ಲಾಸಲ್ಲಿ ಏನಾಗ್ತದೆ ಅಂದರೆ, ನಾನಲ್ಲಿ ಹೇಳ್ತೇನೆ ನೋಡಿ, ಈಗೆಲ್ಲ ದೇಹ ಕಾಣ್ತಾ ಇದೆ, ಅರೆ ಮನಸ್ಸನ್ನು ಅದಕ್ಕೆ ಜೋಡಿಸಬೇಕು. ಮನಸ್ಸು ಜೋಡಿಸಿದಾಗ ಬುದ್ಧಿ ಕೆಲಸ ಮಾಡ್ತದೆ. ಅದೇ ರೀತಿ ನಾನು ಮನಸ್ಸನ್ನು ಹೇಳಬೇಕು, ನಾನೀಗ ಬಂಡೆಯಂತೆ ಅಚಲ, ವಿಗ್ರಹದಂತೆ ನಿಶ್ಚಲ ಅಂತೇಳಿ ಇದು ವಿವೇಕಾನಂದ ಹೇಳ್ತಾರೆ. ನಾನು ಧ್ಯಾನ ಮಾಡೋ ಮುಂಚೆ ಮನಸ್ಸಿಗೆ ಸಂದೇಶ, ಸಂಜ್ಞೆ ಕೊಡಬೇಕು, ಆದೇಶ ಕೊಡಬೇಕು. ಈಗ ನಾನು ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷ ಅಥವಾ ಎಷ್ಟು ಬೇಕು ಅಷ್ಟು ಮಾಡ್ತೇನೆ ಹೇಳಿ ಕೂತ್ಕೊಳ್ಳೋದು. ವಜ್ರಾಸನವೋ ಪದ್ಮಾಸನವೋ ಅಥವಾ ಚೇರಲ್ಲಿ ಕೂತಾರ ಮಾಡೋದು. ಚಿನ್ಮುದ್ದೆ ಮಾಡಿ ಕಣ್ಣು ಮುಚ್ಚಿ ಒಮ್ಮೆ ಮನಸ್ಸನ್ನು ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಆಮೇಲೆ ಮೆಲ್ಲಗೆ ಉಸಿರಿನ ಕಡೆ ಗಮನ ತರಬೇಕು. ಆಮೇಲೆ ಆ ಉಸಿರನ್ನು ಲೆಕ್ಕ ಹಾಕಬೇಕು. ಉಸಿರು ಮೇಲೆ ಹೋಗ್ತದೆ, ಕೆಳಗೆ ಹೋಗ್ತದೆ, 1 ಪೂರಕ ರೇಚಕ 2. ಹಾಗೆ ಮಾಡ್ತಾ ಮಾಡ್ತಾ ಚಿಕ್ಕ ಧ್ಯಾನ ಮಾಡಿ. ಆರಂಭದಲ್ಲಿ 150 ಹಾಗೆ ಹೋಗ್ತಾ ಹೋಗ್ತಾ 2 ವಾರ ಆದ ಮೇಲೆ ಮತ್ತೆ ಹೆಚ್ಚು ಮಾಡಬೇಕು. ಮತ್ತು ಆಗೊಮ್ಮೆ ಗುರುಗಳ ಹತ್ರ ಸಂವಾದ ಮಾಡಿ, ಅವರು ಹೇಳ್ತಾರೆ ಹೇಗೆ ಅಂತ. ಇದು ಒಳ್ಳೆಯದಾಗ್ತದೆ ಸರ್ ಈ ರೀತಿಯ ಧ್ಯಾನ. ಇದಕ್ಕೆ ಇಷ್ಟೇ ಟೈಮ್ ಮಾಡಬೇಕು ಅಂತ ಹೇಳಿ ಅದೇ ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ? ಹೌದು, ಆ್ಯಕ್ಚುಲಿ ಒಂದು 5 ರಿಂದ 10 ನಿಮಿಷ ಎಲ್ಲ ಮಾಡಿ ಒಳ್ಳೆ ಅಷ್ಟು ಹೋಗ್ತದೆ. ಈಗ ನಾಡಿ ಶುದ್ಧಿ ಪ್ರಾಣಾಯಾಮ 3 ಬಾರಿ 6 ಬಾರಿ ಮಾಡುವಾಗಲೇ 2, 3, 4 ನಿಮಿಷ ಹೋಗ್ತದೆ. ಧ್ಯಾನ ಸಹ ನಾನು ಹೇಳಿದಾಗೆ ಆರಂಭದಲ್ಲಿ ಒಂದು 2 ನಿಮಿಷ 3 ನಿಮಿಷ ಮಾಡಿ ಮತ್ತೆ 10 ನಿಮಿಷ, ಕೆಲವರು ಗಂಟೆ ಗಂಟೆ ಮಾಡೋರು ಇದ್ದಾರೆ. ಈಗ ಇಲ್ಲಿ ಸಹ ಇದ್ದಾರೆ, ತುಂಬ ಮಂದಿ ಸಾಧಕರಿದ್ದಾರೆ, ನಮಗೆ ಗೊತ್ತಾಗೋದಿಲ್ಲ ಅದನ್ನು. ಮತ್ತು ಧ್ಯಾನ ಮಾಡುವಾಗ ನಮ್ಮ ಗುರುಗಳು ಹೇಳ್ತಾರೆ, ಇನ್ನೊಬ್ರಿಗೆ ಗೊತ್ತಾಗಬಾರಂತೆ, ಅವನ ದೃಷ್ಟಿ ಆಗ್ತಾ ಹೇಳ್ತಾರೆ. ನಾನು ಮನೆಯವರಿಗೆಲ್ಲ ಹೇಳಿ, ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನೀವು ಶಬ್ದ ಮಾಡಬೇಡಿ, ರಾತ್ರಿ ಎಚ್ಚರಿಗಾದರೆ ಅಲ್ಲೇ ಕೂತು ಧ್ಯಾನ ಮಾಡಿ, ಬ್ರಾಹ್ಮಿ ಮುಹೂರ್ತಲ್ಲಿ ಮಾಡಿ. ಯಾರು ನೋಡ್ತಾರೆ? ಸರ್ವ ದೇವತೆಗಳು ವಾಚ್ ಮಾಡೋದು ಮಾತ್ರ, ಬಾಕಿ ಎಲ್ಲ ಮಲಗಿರ್ತಾರೆ. ಬ್ರಾಹ್ಮಿ ಮುಹೂರ್ತಲ್ಲಿ ಧ್ಯಾನ ಮಾಡಿದಾಗ ಅವನಿಗೆ ಬೇಗ ಸಿದ್ಧಿ ಆಗ್ತದೆ. ಅವನು ಏನು ಇಷ್ಟಾರ್ಥ ಏನಿದೆ, ನಾನು ಬೆಳಿಗ್ಗೆಯಿಂದ ಸಂಜೆವರೆಗೆ ಬ್ಯಾಲೆನ್ಸ್ ಮೈಂಡಲ್ಲಿ ಇರಬೇಕು, ಎಲ್ಲರ ಹತ್ರ ಪ್ರೀತಿಯಲ್ಲಿರಬೇಕು, ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಬೇಕು, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗೂ ನಮ್ಮ ಮನಸ್ಸು ದೇಹ ಸಂತೋಷ ಇದ್ದರೆ ಇಡೀ ದಿವಸ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ ಆಗ್ತಾ ಇದೆ. ಅದೆಲ್ಲ ಗಳಿಸಲಿಕ್ಕೆ ಬೆಳಿಗ್ಗೆ ಮಾಡಿ. ಅದಕ್ಕೆ ಋಷಿಮುನಿಗಳು, ಅವಧೂತರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಅಕ್ಕಲಕೋಟೆ ಮಹಾದೇವಿ, ಆಮೇಲೆ ತುಂಬ ಸಾಧು ಸಂತರೆಲ್ಲ ಅವರು ಬೆಳಿಗ್ಗೆ ದರ್ಶನ ಕೊಡೋದಿಲ್ಲ. ಅವರು ಬೆಳಿಗ್ಗೆ ಚಾರ್ಜ್ ಮಾಡ್ತಾಯಿದ್ರು ಮೆಡಿಟೇಷನ್ ಮಾಡಿ. 10 ಗಂಟೆ ಮೇಲೆ ಅವರು ಸಂದರ್ಶನ ಆಮೇಲೆ ಮಾಡೋದು. ಅಷ್ಟರವರೆಗೆ ಬೆಳಿಗ್ಗೆ ಚಾರ್ಜ್ ಮಾಡೋದನ್ನೇ ಕೆಲಸ. ಈಗ ನಾವು ಸಂಸಾರಿಗಳು, ನಮಗೆ ಅಷ್ಟು ಮಾಡಲಿಕ್ಕೆ ಆಗ, ನಮಗೆ ನಮ್ಮ ಕೆಲಸ ಮಾಡಬೇಕು, ಮಕ್ಕಳು ಸಂಸಾರ ಇರುವ ಕಾರಣ, ಅಥವಾ ಮಹಿಳೆಯರಿಗಾಗಲಿ ಒಂದು ಚಿಕ್ಕ ಧ್ಯಾನ, ನನ್ನ ಕೊನೆಯ ಪಕ್ಷ ರಾತ್ರಿ ಬೆಡ್ಡಲ್ಲಿ ಮಲಗು ಮುಂಚೆ ಆದರೂ ಮಾಡ್ಬೋದು. ಅವು ಯಾರಿಗೆ ಗೊತ್ತಾಗ್ತದೆ? ಹಾಗೆ ನಾವು ಮಾಡ್ಬೋದು. ಈಗ ಇದನ್ನು ಕೆಲವರು ಹೇಳ್ತಾರೆ, ಯೋಗಾಸನ ಮೊದಲು ಮಾಡಿ, ಸ್ನಾನ ಇದನ್ನೆಲ್ಲ ಮಾಡಿ ಧ್ಯಾನ ಮತ್ತು ಇದು ಪ್ರಾಣಾಯಾಮ, ಅಥವಾ ಒಟ್ಟಿಗೆ ಮಾಡೋದು? ಅಲ್ಲಿ 2 ಇದೆ ಸರ್. ಈಗ ನಾವೆಲ್ಲ ಸ್ನಾನ ಮಾಡಿಯೇ ಮಾಡೋದು. ಆ್ಯಕ್ಚುಲಿ ಸ್ನಾನ ಮಾಡಿ ನಮಗೆ ದೇಹ ಮನಸ್ಸು ಶುಚಿ, ದೇಹಗೆ ಹಾಗೆ ಸಹ ಸ್ನಾನ ಮಾಡಿ ಸಹ ಮಾಡಿ. ಯಾಕಂದರೆ ಈಗ ಬ್ಯುಸಿ ಶೆಡ್ಯೂಲ್ ಅಲ್ಲ, ಯಾರಿಗೂ ಟೈಮ್ ಇಲ್ಲ. ಟೈಮ್ ಟು ಟೈಮ್ 7 ಗಂಟೆಗೆ ಹೋಗಬೇಕು, 5ವರೆಗೆ ಹೋಗಬೇಕು. ಆಗ ಅವರಿಗೆ ಮುಖ ತೊಳೆದು ಬ್ರಷ್ ಮಾಡಿ ವಾಶ್ರೂಮಿಗೆಲ್ಲ ಹೋಗಿ ಬಂದು ಮಾಡ್ಬೋದು. ಆಮೇಲೆ ಸಹ ಪುನಃ ಸ್ನಾನ ಮಾಡ್ಬೋದು. ಸ್ನಾನ ಮಾಡಿದರೆ ಉತ್ಸಾಹ ಉಲ್ಲಾಸ ಇದೆ, ಅವರವರ ಆಯ್ಕೆ, ಅವರಿಗೆ ಹೇಗೆ ಬೇಕಾಗಿ. ಆದರೆ ಸ್ನಾನ ಮಾಡಿದರೆ ಒಳ್ಳೆಂದು ನನ್ನ ವೈಯಕ್ತಿಕ ಅನುಭವದಲ್ಲಿ ನಾನು ಹೇಳೋದು. ಹಾಗೆ ಅಂತೇಳಿ ಎಲ್ರಿಗೂ ಆಗ್ತದ? ಇಲ್ಲ. ಯಾಕೆಂದರೆ ಅಲ್ಲಿ ಸಿಟಿಯಲ್ಲಿ ಪ್ರಾಬ್ಲಮ್ ಇದೆ, ನೀರಿಲ್ಲ ಅಥವಾ ದೂರ ಹೋಗಬೇಕು. ಈಗ ನನಗೆ ಮೇಯ್ನ್ ಯೋಗ ಮಾಡಬೇಕು. ಯೋಗ 100% ಗ್ಯಾರಂಟಿ. ಯೋಗದ ಬಗ್ಗೆ ಡೌಟ್ಸೇ ಬೇಡ. ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ. ರಷ್ಯಾ ದೇಶದಲ್ಲಿ ಡ್ರಗ್ಲೆಸ್ ಥೆರಪಿ ಹೇಳ್ತಾರೆ, ಜಪಾನಲ್ಲಿ ಎನರ್ಜಿ ಮೆಡಿಸಿನ್ ಕೊಟ್ಟು ಯಾರು ಯೋಗ ಮಾಡ್ತಾರೆ ಅವರಿಗೆ ಕಾಯಿಲೆಗಳು ಪದೇ ಪದೇ ಬರೋದು ಮೆಲ್ಲಗೆ ಕಡಿಮೆ ಆಗ್ತದೆ. ಒಂಥರ ಜಾಯಿಂಟ್ಸ್ ಎಲ್ಲ ಫ್ರೀ ಆಗ್ತದೆ. ಸಣ್ಣ ಪುಟ್ಟ ಕಾಯಿಲೆಗಳಾದ ಸೊಂಟು ನೋವು, ಬೆನ್ನು ನೋವು, ಗ್ಯಾಸ್ಟ್ರಿಕ್, ಅಸಿಡಿಟಿಗಳು, ಟೆನ್ಷನು, ಆ್ಯಂಗ್ಸೈಟಿ, ಶವಾಸನ ಮಾಡಿ ಸಾಕು ಟೆನ್ಷನ್ ಅವರಿಗೆ. ನಾವು ಟೆನ್ಷನ್ ಆ್ಯಂಗ್ಸೈಟಿ ಅವರಿಗೆ ನಾವು ಶವಾಸನೆ ಮಾಡಿ ಹೇಳೋದು, ಮುದ್ರೆ ಮಾಡಲಿಕ್ಕೆ ಹೇಳೋದು. ಅವರಿಗೆ ಧ್ಯಾನ ಕೊಟ್ಟರೆ ಇನ್ನೂ ಅಲ್ಲೋಲ ಕಲ್ಲೋಲ ಆದಿತ್ತು. ಈ ಧ್ಯಾನ ತುಂಬ ಟೆನ್ಷನ್ ಇದ್ದರೆ ಒಮ್ಮೆಗೆ ಕೊಡಬಾರ್ದು. ಆರಂಭದಲ್ಲಿ ಅವರ ದೇಹ ಮನಸ್ಸನ್ನು ಒಂಥರ ತಹಬಂದಿ ತರಬೇಕು, ರಿಲ್ಯಾಕ್ಸ್ ಮಾಡಬೇಕು, ಹಗುರ ಮಾಡಬೇಕು. ಆವಾಗ ಅವರಿಗೆ ಸುಲಭ ಆಗ್ತದೆ ಮತ್ತೆ ಧ್ಯಾನಕ್ಕೆ ಬರಲಿಕ್ಕೆ. ಏನು ಅದಕ್ಕೆ ಯಾವ ಆಸನ ಈ ಟೆನ್ಷನಿಗೆ? ಅದಕ್ಕೆ ಖ್ಯಾತ ಯೋಗ ಸಾಧಕರು BK ಸೆಂಗಾರ್ ಹೇಳ್ತಾರೆ, ಶಶಾಂಕಾಸ ಮಾಡಿ, ಮಂಡುಕಾಸ ಮಾಡಿ, ಆಮೇಲೆ ಅಧೋಮುಖ ಶ್ವಾನಾಸ ಮಾಡಿ, ಹಾಗೆ ಪಾದಹಸ್ತಾಸ ಮಾಡಿ, ಅಥವಾ ಸೇತು ಬಂದ ಸರ್ವಾಂಗಾಸ ಮಾಡಿ. ಅದರಲ್ಲಿ ಶಶಾಂಕಾಸನ ಅದೊಂದು ಪ್ರೇಯರ್ ಮಾಡೋ ಭಂಗಿಸ. ವಜ್ರಾಸ ಮಾಡಿ ಮುಂದೆ ಬಗ್ಗೋದು. ಶಶಾಂಕಾಸ ಮಾಡುವಾಗ ಶಿರಸ್ಸಿಗೆ ರಕ್ತ ಸಂಚಲನ. ಈಗ ಶೀರ್ಷಾಸನಲ್ಲಿ ಹೇಗೆ ನದಿಯಲ್ಲಿ ಪ್ರವಾಹ ಬಂದರೆ ಹೇಗೆ ಹೈ ಪ್ರೆಷರ್ ಆಗ್ತದೆ, ಅದಿಲ್ಲಿ ಹೈ ಬ್ಲಡ್ ಸಂಚಾರ ಆಗ್ತಾ ಇರ್ತದೆ. ಅವ ಎಲ್ಲ ಯೋಗ ಮಾಡಿ ಫಿಟ್ಟಿದೋ ಶೀರ್ಷಾಸ ಮಾಡೋ. ಈ ಕಿವಿ ಸೋರೋರು, BP ಇದ್ದವರೆಲ್ಲ ಶೀರ್ಷಾಸ ಅಥವಾ ಮಾಡೋದಾದರೆ ಹೇಗೆ, ನನಗೆ ಹುಷಾರಿದ್ದೇನೆ ಮಾಡಲಿಕ್ಕೆ ಬರೋದಿಲ್ಲ, ಶಶಾಂಕಾಸನ ವಜ್ರಾಸ ಮಾಡಿ ಮುಂದೆ ಬಗ್ಗೋದು. ಆಗ ನಮ್ಮ ಬ್ರೈನ್ ಡ್ರೈ ಆಗಿರುತ್ತೆ. ಈ ಟೆನ್ಷನ್ ಆಗೋರ ಬ್ರೈನ್ ಡ್ರೈ ಆಗೋದಂತೆ. ನಾನು ಹೇಳಿದಲ್ಲ, ಅದರ ಅನುಭವಸ್ಥರಾದ ಖ್ಯಾತ ಯೋಗ ಸಾಧಕ BK ಸೆಂಗಾರ್ ಹೇಳ್ತಾರೆ. ಬಟ್ ಇಟ್ ಇಸ್ ಟ್ರೂ. ಯಾಕೆ ನಾವು ಸಹ ನಮ್ಮ ಹಲವು ಕ್ಲಾಸ್ಗಳಲ್ಲಿ ತರಬೇತಿಕೊಂಡು ನಮಗೆ ಅದರ ಅನುಭವಕ್ಕೆ ಬಂದಿದೆ. ಸಕಾರಾತ್ಮಕ ಬರಬೇಕಾದರೆ ಶಶಾಂಕಾಸನ, ಸೇತು ಬಂದ ಸರ್ವಾಂಗಾಸನ, ಸರ್ವಾಂಗಾಸನ, ಅಧೋಮುಖ ಶ್ವಾನಾಸನ ಮಾಡಿ. ನಕಾರಾತ್ಮಕ ಹೋಗ್ತದೆ ಬೇಗ. ಅದರಲ್ಲಿ ಪದ್ಮಮೈರಾಸ ಅಂತ ಇದೆ. ಅದು ನಮ್ಮ ಮಣಿಪುರ ಚಕ್ರ, ನೇಮಲ್ ಚಕ್ರ, ಹೊಟ್ಟೆ ಟಾಕ್ಸಿನ್ ತೆಗಿತೆ, ಇನ್ಸ್ಟೆಂಟ್ ತೆಗಿತೇಳಿ ಹಠಯೋಗ ಪ್ರತಿಭೆ ಸ್ವಾತ್ಮಾರಾಮ ಋಷಿ ಮಣಿಯಲ್ಲಿ ಹೇಳ್ತಾರೆ. ಪ್ರಾಣಾಯಾಮಕ್ಕೆ ಭಾಳಷ್ಟು ಅರ್ಥ ಇದೆ. ಯಾಕೆ
ಈಗ ಪ್ರಾಣಾಯಾಮದಲ್ಲಿ ಸಹ ನಾನು ಹಾಗೆ ಹೇಳಿದಾಗೆ ಹಂತ ಹಂತವಾಗಿ ಪಳಗಿಸಿ ನಾವು ಅದನ್ನು ಕೈವಶ ಮಾಡಲಿಕ್ಕೆ ಕಡಿಮೆ ಪ್ರಾಣಾಯಾಮ ಮಾಡಿ, ಹಾಗೆ ಆರಂಭದಲ್ಲಿ ತುಂಬ ಕಡಿಮೆ ಮಾಡಬೇಕು. ಯೋಗಾಸಗಳಾಗಲಿ ಧ್ಯಾನ ಚಿಕ್ಕ ಚಿಕ್ಕದು ಮಾಡಿ ಮತ್ತೆ ಕೈವಶ ಆದ ಮೇಲೆ ಮುಂದೆ ಹೋಗ್ಬೋದು. ಈಗ ಬೆಳಿಗ್ಗೆ ಸಂಜೆ 2 ಹೊತ್ತು ಮಾಡಬೇಕಾ ಒಂದೇ ಹೊತ್ತು? ಅದು ಅವರ ಅನುಕೂಲ. ಈಗ ನನಗೆ ವ್ಯಾಯಾಮ ಇಲ್ಲ, ನನಗೆ ಟೈಮ್ ಇದೆ, ಬೆಳಿಗ್ಗೆ ಒಂದಿಷ್ಟು ಸಿಂಪಲ್ ಮಾಡಿ ಸಂಜೆ ಕೆಲವು ಯೋಗಾಸನ ಸಹ ಮಾಡ್ಬೋದು. ಈ ಫ್ಯಾಟ್ ಬರ್ನಿಗೆಲ್ಲ ನಾವು ಅವರಿಗೆ ಸ್ವಲ್ಪ ಸಂಜೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ, ಊಟದ ಮುಂಚೆ 1 ಗಂಟೆ ಮುಂಚೆ ನೀವು ಮಲಗಿಕೊಂಡು 0 ಬರೀದು ಬ್ಯಾಕ್ ಎಲ್ಲ ಫ್ರೀ ಆಗಬೇಕು, ಟ್ವಿಸ್ಟಿಂಗ್ ವ್ಯಾಯಾಮ, ಅಧೋಮುಖ ಶ್ವಾನಾಸನ, ಆಮೇಲೆ ಕೆಲವು ಆಸನಗಳನ್ನು ಮಾಡಿ ಅಂತ ನಾವಲ್ಲಿ ಕ್ಲಾಸಲ್ಲಿ ಹೇಳ್ತೇವೆ. ನೀವು ಟೈಮ್ ಇದ್ದೆ ಸಂಜೆ ಸ್ವಲ್ಪ ಮಾಡಿ ಹೇಳ್ತೇವೆ. ಟೈಮ್ ಇಲ್ಲ, ಈಗ ಹೆಚ್ಚಿನವರಿಗೆ ಟೈಮ್ ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸಂಜೆ ಸ್ವಲ್ಪ ಲಘುವಾಗಿ ಮಾಡಿದರೆ, ಈಗ ಮಲಗಿಕೊಂಡು 2 ಕಾಲು ಮೇಲೆ ಕೆಳಗೆ ಎತ್ತುವಾಗ ಬೆಳಿಗ್ಗೆ ಮಾಡು ಸಂಜೆ ಫ್ಯಾಟ್ ಬರ್ನ್ ಆಗಲೇಬೇಕಲ್ಲ. ಈ ಯೋಗದಲ್ಲಿ ಕೆಲವರು ಫ್ಯಾಟ್ ಬರ್ನ್ ಆಗೋದು ಕಷ್ಟ. ಇವಾಗ ಮಾಡಿದ್ದು ಸರಿ ಇಲ್ಲ, ಕರೆಕ್ಟಾಗಿ ಮಾಡಬೇಕು. ಈಗ ನಮಗೆ ತುಂಬ ಮಂದಿ ಬರ್ತಾರೆ ಬೇರೆ ಬೇರೆ ಸಮಸ್ಯೆ ಹಿಡ್ಕೊಂಡು, ಅಲ್ಲಿ ಮಾಡಿದ್ದೇನೆ. ಯಾಕೆಂದರೆ ಒಂದು ಅವರ ವಿಧಾನ ಸರಿ ಇಲ್ಲ. ಪ್ರತಿಯೊಂದು ಆಸನವನ್ನು ನನ್ನ ಅನುಭವದ ಪ್ರಕಾರ ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಮಾಡಬೇಕು ಸರ್. ಅದು ಭಾಳ ಇಂಪಾರ್ಟೆಂಟ್. ಅದು ಎಲ್ಲ ಯೋಗ ಟೀಚರ್ಸ್ ನಾವೆಲ್ಲ ಹೇಳ್ತೀವಿ. ಈಗ ಮಂಗಳೂರಿನಲ್ಲಿ ಹಲವು ಸಾಧಕರಿದ್ದಾರೆ, ಸರ್ಕಾರದ ಆಯುಷ್ ಇಲಾಖೆಯಲ್ಲಿ ಅದರ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತಾ ಇದೆ. ಆದ ಕಾರಣ ಈ ಯೋಗ ಡೇ ಮಾಡೋ ಉದ್ದೇಶ ಜನರನ್ನು ತನ್ನ ಜೀವನ ಶೈಲಿ ಇನ್ನೂ ಉತ್ತಮಗೊಳ್ಳಬೇಕು. ಯಾವುದು ಸುಮ್ಮನೆ ಟ್ಯಾಬ್ಲೆಟ್, ತಲೆನೋವು ಬಂದಗಳೇ ಟ್ಯಾಬ್ಲೆಟ್ ಬಾಯ, ತಲೆನೋವು ಬಂದಗಳು ಸಹ ವ್ಯಾನ ಸೂರ್ಯ ಮುದ್ದೆ ಮಾಡಿ ನೋಡಬೇಕಾಗ್ತದಾ ಅಂತ, ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿ ನೋಡಬೇಕು. ಶಶಾಂಕಾಸನ ಒನ್ ಆಫ್ ದ ಬೆಸ್ಟ್ ಫಾರ್ ಮೈಗ್ರೇನ್ ಕಂಡು ಅದೆಲ್ಲ ಆಗದಿರೋ ಮತ್ತು ನಾವು ವೈದ್ಯರ ಹತ್ರ ಹೋಗಿ ಏನು ಸಮಸ್ಯೆ ಇದೆ ತಪಾಸಣೆ ಮಾಡಬೇಕು. ವೈದ್ಯರ ಹತ್ರ ಹೋಗಲೇಬೇಕು. ಯಾಕೆಂದರೆ ಕೆಲವು ಈಗ ಮಾಡರ್ನ್ ಆಧುನಿಕ ಚಿಕಿತ್ಸಾ ವಿಧಾನ ಸಹ ಭಾಳ ಒಳ್ಳೆಯದೆ. ಹಿಂದೆ BK ಅಯ್ಯಂಗಾರ್ ಹೇಳ್ತಿದ್ರು, ಅವರಿಗೆ ಬಾಲ್ಯದಲ್ಲಿ ಅವರ ಇದರಲ್ಲಿ ನ್ಯೂಮೋನಿಯಾ, ಮಲೇರಿಯಾ, ಟೈಫಾಯ್ಡ್ ಬಂದಿತ್ತು. ಅದು ಗುಣ ಮಾಡಲಿಕ್ಕೆ 6 ವರ್ಷ ಬೇಕಾಗಿದೆ ಅಂತ. ಈಗ ಬೇಗ ಬೇಗ ಗುಣ ಮಾಡಲಿಕ್ಕೆ, ಯಾಕೆಂದರೆ ಒಳ್ಳೆಯ ಔಷಧ ಉಪಚಾರ ಇದೆ, ಅದನ್ನು ಒಟ್ಟಿಗೆ ಯೋಗದ ಉಪಚಾರ ಮಾಡಿದರೆ ಇನ್ನೂ ಬೇಗ ಗುಣ ಆಗ್ತದೆ. 1 ವಾರ 2 ವಾರ ಅಥವಾ 1-2 ತಿಂಗಳೇ ಅಥವಾ ಹೆಚ್ಚಿನ 1 ವರ್ಷದಲ್ಲಿ ಗುಣಪಡಿಸಿಕೊಳ್ಬೋದು. ಸಾಮಾನ್ಯ ಬೇರೆ ಕಾಯಿಲೆ ಇದ್ದವರು ಕೂಡ ಯೋಗಾಸನ ಎಲ್ಲವನ್ನು ಮಾಡಬೇಕು. ಯೋಗಾಸನ ನನ್ನ ಪ್ರಕಾರ ಎಲ್ಲರೂ ಮಾಡಬೇಕು, ಯಾರು ಮಾಡಬಾರ್ದು. ಆಲಸಿಗಳು ಸೋಮಾರಿಗಳು ಮಾಡಲಿಕ್ಕಿಲ್ಲ. ಈಗ ನಾವು ಇವನ್ ಕ್ಯಾನ್ಸರ್ ಪೇಷಂಟ್ ಆಗಲಿ ಅಥವಾ ಡಯಾಬಿಟಿಕ್, ಅವರಿಗೆ ಅವರದ್ದೇ ಆದ ಡಿಸೈನ್ ಇದೆ, ಅದನ್ನು ಮಾಡಿದ್ರೆ ಸಾಕು. ಎಲ್ಲ ಮಾಡಬೇಕು ಅಂತಲ್ಲ. ಈಗ ನಮ್ಮ ಹತ್ರ ಬಂದಾಗ ನಾವು ಕೇಳ್ತೀವಿ ನಿಮ್ಗೆ ಏನು ಸಮಸ್ಯೆ, ಒಮ್ಮೆ ಎಲ್ಲ ಹೇಳ್ತೇವೆ. ಫಸ್ಟಿಗೆ ಬಂದಾಗಲೂ ನಾವೆಲ್ಲ ಕೇಳಬೇಕು ಚಂದ ಮಾಡಿ. ಆಗ ಅವ್ರಿಗೆ ಹೇಳಿದಾಗಲಿಂದ ಅರ್ಧ ಅಲ್ಲೇ ಹಗುರಾಗ್ತದೆ. ನಾವಲ್ಲಿ ಹೇಳಿ ನೋಡಿ, ನೀವು ಇಷ್ಟು ಆಸನ ಮಾತ್ರ ಮಾಡಿ, ಬಾಕಿದೆಲ್ಲ ವಾಚ್ ಮಾಡಬೇಡಿ. ಸಾಮೂಹಿಕ ಕ್ಲಾಸಿಗೆ ಬಂದಾಗ ಇಲ್ಲ ಪರ್ಸನಲ್ ಕ್ಲಾಸ್ ನಿಮಗೆ ತುಂಬ ಇನ್ನೂ ಡೀಟೇಲಲ್ಲಿ ಹೇಳಲಿಕ್ಕೆ ಸುಲಭ ಆಗ್ತದೆ. ಫ್ರೀ ಇದ್ದಾಗ ಬನ್ನಿ ಹಾಗೆಲ್ಲ ಹೇಳ್ತೇವೆ. ಈ ಕಾಯಿಲೆ ಇದ್ದವರಿಗೆ ಅವರಿಗೆ ಅವರದ್ದೇ ಆದ ಆಸನ ಇದೆ, ಎಲ್ಲ ಮಾಡಬಾರ್ದು. ನಾವು ಪಟ್ಟಿ ಕೊಡ್ತೇವೆ, ಸುಲಭ ಆಗ್ತದೆ. ಈಗ BP ಮತ್ತು ಶುಗರ್ ಅನ್ನುವಂಥದ್ದು ಇತ್ತೀಚೆಗೆ ತುಂಬ ಜಾಸ್ತಿ ಇದೆ, ಅದರಿಂದ ತುಂಬ ತೊಂದರೆಗಳು ಆಗ್ತಾ ಇದೆ. ಅವರಿಗೆ ಇಂಥದ್ದು ಆಸನ ಮಾಡಬಹುದು, ಮಾಡಬಾರ್ದು? ಯಾರಿಗೆ ಹೆಚ್ಚಿನ ರಕ್ತದ ಒತ್ತಡ ಇದೆ ಅವರಿಗೆ ಆರಂಭದಲ್ಲಿ ನಾವು ತಾಡಾಸನ, ಅರ್ಧ ಕಟಿಚಕ್ರಾಸನ, ಸಾಧ್ಯವಾದರೆ ಕಟಿಚಕ್ರಾಸನ, ಉತ್ಕಟಾಸನ, ಈಗ ಇನ್ ಬ್ರೀಫ್ ನಾನು ಹೇಳೋದು, ಕುಳಿತುಕೊಂಡು, ಯಾಕಂದ್ರೆ ಬಿಕ್ವೇರ್ ಹೆಚ್ಚು ಮುಂದೆ ಬಗ್ಗೆ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ. ಕುಳಿತುಕೊಂಡು ಬದ್ಧಕೋಣಾಸನ, ಪರ್ವತಾಸನ ತುಂಬ ಒಳ್ಳೆ. ಇದು ಈ ರೀತಿ 2 ಕೈಯನ್ನಿಗೆ ಮೇಲೆ ಮಾಡುವಾಗ ಇಲ್ಲಿ ಹೃದಯಕ್ಕೆ ಒಳ್ಳೆ ಮಸಾಜ್ ಆಗ್ತದೆ. ಪರ್ವತಾಸನ, ಆಮೇಲೆ ಮಾರ್ಜಾಲಾಸನ, ಒಂದೊಂದು ಕಾಲು ಮೇಲಿತ್ತುದು ಇತ್ಯಾದಿ ಎಲ್ಲ ಮಾಡಿದಾಗ ತುಂಬ ಸಹಕಾರಿ ಆಗುತ್ತದೆ. ಹಾಗೆ ಅವರು ಈಗ ತಾವು ಹೇಳಿದಾಗೆ ಡಯಾಬಿಟಿಕ್ ಇದ್ದವರಿಗೆ ಸಹ ಬ್ರಹ್ಮಮುದ್ದೆಯಲ್ಲಿ ಶಶಾಂಕಾಸನ, ಬ್ರಹ್ಮಮುದ್ದೆಯಲ್ಲಿ ಶಶಾಂಕಾಸನಕ್ಕೆ ಆ್ಯಂಟಿ ಡಯಾಬಿಟಿಕ್ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ, ಮಧುಮೇಹದ ನಿಯಂತ್ರಣಕ್ಕೆ. ಈಗ ಡಯಾಬಿಟಿಕ್ ಬಂದವರಿಗೆ ನಾನು ಹೇಳೋದು, ಒಮ್ಮೆ ವೈದ್ಯರ ಉಪಚಾರ ತಪಾಸಣೆ ಒಟ್ಟಿಗೆ ಯೋಗ ಮಾಡಿ ತುಂಬ ಕಡಿಮೆ ಮಾಡಿ, ಮತ್ತು ವೈದ್ಯರು ಮಾತ್ರೆ ಕಡಿಮೆ ಅಥವಾ ನಿಲ್ಲಿಸ್ತಾರೆ. ನೀವು ನಿಮ್ಮ ಲೈಫ್ ಸ್ಟೈಲ್ ಸರಿ ಮಾಡಿಕೊಳ್ಳಿ, ಅವಾಗ ನಿಮಗೆ ಮಾತ್ರೆಯನ್ನು ಕಡಿಮೆ ನಾವು ಮಾಡ್ತೇವೆ ಅಂತ ಹೇಳಿ ನಾನೇ ಸುಮಾರು ಸಲ ನೋಡಿದ್ದೇನೆ. ನನಗೆ ಒಂದು ಅನುಭವ ಆಗಿದೆ. ಡಾಕ್ಟ್ರು ನನ್ನ ಪರಿಚಯರು ಎಂತ ಮಾರೆ, ನಿಮ್ಮ ವಿದ್ಯಾರ್ಥಿಯ ಶುಗರ್ ಡೌನ್ ಯಾವುದು ನೋಡಿ, ಇವರು ಡೋಸೇಜ್ ಕಡಿಮೆ ಮಾಡಲಿಲ್ಲ, ಹೋಗಲೂ ಇಲ್ಲ, ಡಾಕ್ಟರ್ ಹತ್ರ ಹೋಗಬೇಕಲ್ಲ. ಮತ್ತು ಪುನಃ ಡಾಕ್ಟರ್ ಹತ್ರ ಹೋದಾಗ ಕಡೆಗೆ ಡಾಕ್ಟ್ರು ನಿಮ್ಮ ಯೋಗ ಮಾಡ್ತಿದ್ರೆ ಹೇಳಿದ್ರು, ಆಗ ನೀವು ಮಾತ್ರೆಯನ್ನು ಅರ್ಧ ಮಾಡಿ ಕಮ್ಮಿ ಮಾಡಿದೆ, ಮತ್ತು ಅವರಿಗೆ ಹುಷಾರಾಗಿ ಕಾಲು ಮಾತ್ರೆ ಬಂದು ಕೂತಿದೆ, ಯಾವುದು ಡಯಾಬಿಟಿಕ್. ಸರಿ, ಬಟ್ ಅವರ ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡಿದ್ದಾರೆ, ಆಹಾರ ಪದ್ಧತಿ ಎಲ್ಲ ವೈದ್ಯರು ಹೇಳಿದಾಗೆ ಅಥವಾ ನಾವು ಹೇಳಿದಾಗೆ. ಈ ವರ್ಷದ ಒಂದು ಥೀಮ್ ಅಂದರೆ ಮಹಿಳೆಯರು ಮತ್ತು ಯೋಗ. ಹೌದು ಸರ್. ಇಂಥ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಯಾವ ಆಸನಗಳು ಮುಖ್ಯ? ಇದು ಸಹ ತಮ್ಮ ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಈ ಸತಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಫಾರ್ ವುಮನ್ ಎಂಪವರ್ಮೆಂಟ್, ಅಂದರೆ ಮಹಿಳೆಯರ ಆರೋಗ್ಯ ರಕ್ಷಣೆ. ಇತ್ತೀಚಿನ ಆಧುನಿಕ ಜೀವನ ಶೈಲಿಗೆ ಮಹಿಳೆಯರು ಸಾಮಾನ್ಯ ಬಹಳಷ್ಟು ಶ್ರಮ ಮಾಡ್ತಾರೆ. ಈಗ ಪುರುಷರು ಮಾಡುವ ರೀತಿಯಲ್ಲಿ ಎಲ್ಲ ಕೆಲಸ ಮಾಡ್ತಾರೆ, ಡ್ರೈವ್ ಮಾಡ್ತಾರೆ, ಕಚೇರಿ ಕೆಲಸ ನಿರ್ವಹಣೆ ಮಾಡ್ತಾರೆ, ಒಟ್ಟಿಗೆ ಮಕ್ಕಳನ್ನು ನೋಡಬೇಕು, ಪತಿಯಂದ್ರನ್ನು ನೋಡಬೇಕು. ನಿಜವಾಗಿ ಗ್ರೇಟ್ ವರ್ಕ್ ಮಹಿಳೆಯರದ್ದೀಗ. ಮುಂಚಿನ ಹಾಗಲ್ಲ, ಈಗ ತುಂಬ ಎಲ್ಲ ಫೀಲ್ಡಲ್ಲಿ ನಾವು ನೋಡಿದ್ದೇವೆ. ಪೈಲಟ್ ಆಯಿತು, ಸೈನಿಕರಾಗಿ ಅಥವಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಔಟ್ಡೋರ್. ಆದರೆ ನೋಡಿ, ಆ ಮೆನ್ಸಸ್ ಸಮಸ್ಯೆ ಇದ್ದಾಗ ಸಹ ಅವರು ವರ್ಕ್ ಮಾಡೋದು ವಿಶೇಷ. ಆ್ಯಕ್ಚುಲಿ ಹಿಂದೆ ಮೆನ್ಸಸ್ ಟೈಮಲ್ಲಿ 3-4 ಡೇಸ್ ಬ್ರೀಡಿಂಗ್ ರೆಸ್ಟ್ ಮಾಡಿ ಅಂತ ಕೊಡ್ತಾರೆ. ಆ್ಯಕ್ಚುಲಿ ನಾನು ಹೇಳಿದ ಆ
ಟೈಮಲ್ಲಿ ಅವರಿಗೆ ಸ್ವಲ್ಪ ರೆಸ್ಟ್ ಕೊಡಿಸೋದು ಒಳ್ಳೆಯದು. ಒಂದು ಏನಿಲ್ಲದು ಅಲ್ಲಿ ಒಂದು ಶವಾಸ ಮಾಡೋದಾಗಲಿ, ಯಾಕೆಂದರೆ ಅವಾಗ ಅವರ ಯುಟರಸ್ಸಿಗೆ ಬಹಳ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ನಾವು ಆಸನಗಳಲ್ಲಿ ಅರ್ಧ ಚಕ್ರಾಸನ, ಪಾದಹಸ್ತಾಸನ, ಉತ್ತಿತ ಪಾರ್ಶ್ವಕೋಣಾಸನ, ಪ್ರಸಾರಿತ ಪಾದಾಂಗುಷ್ಟಾಸನ ನಿಂತುಕೊಂಡು ಸಂಕ್ಷಿಪ್ತವಾಗಿ ಹೇಳಿದ್ದು. ಆಮೇಲೆ ಅದರಲ್ಲಿ ಮಹಿಳೆಯರಿಗೆ ವರದಾನ ಇದ್ದಂಥ ಭಂಗಿ ಬದ್ಧ ಕೋಣಾಸನ, ಗ್ರೈಂಡ್ ಎಕ್ಸಸೈಸ್, ರಾಗಿ ಬೀಸೋ ಭಂಗಿ ಜಾನ್ ಶಿಸಾಸನ, ಹೊಟ್ಟೆಯ ಬೊಜ್ಜು ಕರಗುವಂಥದ್ದು, ಯುರಿನರಿ ಇಶ್ಯೂಸು, ಮೂತ್ರ ದೋಷ ಕಡಿಮೆ ಆಗಲಿಕ್ಕೆ, ಬೆನ್ನೆಲುಬು ಬಲಿಷ್ಠ ಆಗಲಿಕ್ಕೆ ಪಶ್ಚಿಮೋತ್ತಾಸನ, ವಜ್ರಾಸನ, ನಮ್ಮ ದೇಹವನ್ನು ವಜ್ರದಂತೆ ಕಾಪಾಡುವ ಭಂಗಿ ವಜ್ರಾಸನ. ಆಮೇಲೆ ಗೂನುಬೆನ್ನು ಪರಿಹಾರಕ್ಕೆ, ಅಸ್ತಮಾ ನಿಯಂತ್ರಣ, ಫೇಸ್ ಚಾರ್ಮ್ ಆಗಲಿಕ್ಕೆ, ಫೇಸಿನ ಫ್ಯಾಟ್ ಎಲ್ಲ ಕಡಿಮೆ ಆಗಲಿಕ್ಕೆ, ಹೊಟ್ಟೆ ಬೊಜ್ಜುಗಳ ಅರ್ಧ ಉಷ್ಟ್ರಾಸನ, ಅರ್ಧ ಮಸೇಂದ್ರಾಸನ, ವಕ್ರಾಸನ ಎಲ್ಲ ಮಹಿಳೆಯರು ಮಾಡಿರೋಳು. ಆಮೇಲೆ ಮಲ ಇಕ್ಕೊಂಡು ಒಂದೊಂದು ಕಾಲಿತ್ತದು, ಜಠರ ಪರಿವೃತ್ತಾಸನ, ಅದು ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಅದು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆಲ್ಲ ಆರಂಭದಲ್ಲಿ ಲೋವರ್ KG LKG ಯೋಗ ಮಾಡಿ ಮುಂದೆ ಹೋಗಬೇಕು. ಅದು ಜಠರ ಪರಿವೃತ್ತಾಸನ ಮಹಿಳೆಯರಿಗೆ ಕೊಬ್ಬು ಕರಗಲಿಕ್ಕೆ ಒಳ್ಳೆಯದಾಗ್ತದೆ. ಆಮೇಲೆ ಸೇತು ಬಂಧ, ಅದು ಸಹ ಬ್ರಿಡ್ಜ್ ಪೋಷ. ಈಗ ಕೆಲವೊಮ್ಮೆ ಸಂತಾನ ಸಮಸ್ಯೆ, ಮಕ್ಕಳಾಗುವುದಿಲ್ಲ, ಪ್ರಾಬ್ಲಮ್ ಇದೆ, ಕಡೆಗೆ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿ ಎಕ್ಸಸೈಸ್ ಮಾಡಿಲ್ಲ. ಹಾಗೂ ಸೇತು ಬಂಧ ಸರ್ವಾಂಗಾಸನ ಅದು ಒನ್ ಆಫ್ ದ ಬೆಸ್ಟ್ ಫಾರ್ ಫರ್ಟಿಲಿಟಿ ಇಶ್ಯೂಸಿಗೆ ನನ್ನ ಅನುಭವದ ಪ್ರಕಾರ. ಆಮೇಲೆ ಸರ್ವಾಂಗಾಸನ ಅಥವಾ ಎಲ್ಲ ಮಾಡುವಿಲ್ಲ, ಅದಕ್ಕೆ ಕೆಲವು ಫಿಲ್ಟರ್ ಮಾಡಿ ಸಹ ಮಾಡ್ಬೋದು. ನಾವು ತರಬೇತಿಯಲ್ಲಿ ಅವರ ವೈಯಕ್ತಿಕವಾಗಿ ಮಾತಾಡುವಾಗ ಹೇಳ್ತೀವಿ ಇಂಥದ್ದು ಮಾಡಿ ಅಂತೇಳಿ. ಅದರಲ್ಲಿ ಭುಜಂಗಾಸನ, ಕಾಬ್ರಾ ಪಾಶ್ಚರ್, ಸರ್ಪೆಂಟ್ ಪಾಶ್ಚರ್, ನಾನು ಹೇಳಿದಲ್ಲ, VK ಅಯ್ಯಂಗಾರ್ ಹೇಳ್ತಾರೆ, ಹಲವು ಯೋಗ ಸಾಧಕರು ಹೇಳ್ತಾರೆ, ಇನ್ಕ್ಲೂಡಿಂಗ್ ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ. ಯಾರು ಮದುವೆ ಆಗುವ ಮುಂಚೆ ಹುಡುಗಿಯರು ಗರ್ಲ್ಸ್ ಅವರು ಭುಜಂಗಾಸನ ಅಭ್ಯಾಸ ಮಾಡ್ತಾರೆ, ಅವರಿಗೆ ನೆಕ್ಸ್ಟ್ ಈಸಿ ಡೆಲಿವರಿ, ಮಕ್ಕಳು ಆಗ್ತದೆ ನಾರ್ಮಲ್ ಡೇ. ಯಾಕೆಂದರೆ ಅವರ ಯುಟ್ರಸ್ ಫಿಟ್ ಇರ್ತದೆ. ಗರ್ಭಾಶಯ ಯಾವಾಗಲೂ ಸ್ಟ್ರಾಂಗ್ ಇರಬೇಕು. ಗರ್ಭಾಶಯಕ್ಕೆ ಫೈಬ್ರಾಯ್ಡ್, ಸಿಸ್ಟು ಅದೆಲ್ಲ ಬರಬಾರ್ದು. ಅದೆಲ್ಲ ಬಂದರೆ ಸಮಸ್ಯೆ. ಅದಕ್ಕೆ ಈ ಆಸನ ಮಾಡಿದ ಕೂಡಲೇ ಯುಟರಸ್ ಫಿಟ್ ಇರ್ತದೆ. ಯಾಕೆಂದರೆ ಇತ್ತೀಚಿನಗಳಲ್ಲಿ ರಾಗಿ ಬೀಸೋದು, ಒನಕೆಯಲ್ಲಿ ಭತ್ತ ಕುಟ್ಟೋದು, ನೆಲ ಒರೆಸೋದು, ಕಾಯಿ ಕುಡಿದರೆ ಯಾವುದು ಮಾಡಲಿಕ್ಕೆ, ಯಾಕೆಂದರೆ ನಮಗೆ ಮಾಡರ್ನ್ ಲೈಫ್ ಬೇಕು. ಯಾಕೆಂದರೆ ಅವರು ಹೊರಗೆ ಹೋಗಿ ಶ್ರಮಪಟ್ಟು ಕೆಲಸ ಮಾಡ್ತಾರಲ್ಲ, ಆಗ ಅವರಿಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇಂತಹ ನಾನು ಹೇಳಿದ ಯೋಗಾಸನ, ಮಕರಾಸನ ಮಾಡಿ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಶಲಭಾಸನ ಇಷ್ಟು ಮಾಡಿದ್ರೆ ಸಾಕು. ಅದರಲ್ಲಿ ಫಿಲ್ಟರ್ ಮಾಡ್ತೀವಿ ನಾವು ಬೇಕಾದರೆ. ಕೆಲವು ಸಮಯ ಇಲ್ಲಾಡೆ ಕಡಿಮೆ ಹೇಳ್ತೀವಿ. ಮಹಿಳೆಯರಿಗೆ ಬೇಕಾದ ಅದರಲ್ಲಿ ಫಿಲ್ಟರ್ ಮಾಡಿ. ಇದಿಷ್ಟು ಪ್ರಮುಖವಾದ ಆಸನ. ಇನ್ನು ಮುಂದೆ ಹೋದರೆ ಉಪವಿಷ್ಟ ಕೋಣಾಸನ ಉಂಟು, ಕಷ್ಟದ್ದು. ಅದನ್ನು ಮಾಡಿ ಶವಾಸ ಮಾಡಿ ನಾಡಿ ಶುದ್ಧಿ, ಭ್ರಮರಿ. ಮತ್ತು ಮಹಿಳೆಯರು ಧ್ಯಾನದ ಕಡೆಗೆ ಒಲವು ಕೊಡಬೇಕು. ಚಿಕ್ಕ ಚಿಕ್ಕ ಧ್ಯಾನ ಅದು ಅವ್ರಿಗೆ ಇನ್ನು. ಯಾಕಂದರೆ ಈ ಮಹಿಳೆಯರು ಏನಾಗ್ತದೆ, ಮನೆಗೆ ಬಂದವುಗಳು ಅಡುಗೆ ಕೆಲಸ, ಮಕ್ಕಳಿಗೆ ಬಾಯಿ ಹಾಕೋದು ಅಥವಾ ಮಕ್ಕಳಿಗೆ ಕೊಡೋದು, ಪತಿಯಂದರು ಏನೋ ಕೇಳೋದು, ಒಂಥರ ಅವರು ಸ್ಟ್ರೆಸ್ ಕೊಡ್ತಾರೆ. ಅದಕ್ಕೆಲ್ಲ ರಿಲ್ಯಾಕ್ಸಿಗೆ ಚಿಕ್ಕ ಧ್ಯಾನ. ಮತ್ತು ಅವರು ಮುದ್ರೆ ಮಾಡಬೇಕು. ಯಾವ ಮುದ್ರೆ? ಮುದ್ರೆ ಚಿನ್ಮುದ್ರೆ. ಜ್ಞಾನ ತೋರು ಬೆರಳು ಹೆಬ್ಬೆಣೆ ತುದಿ ಚಿನ್ಮುದ್ರೆ. ಇದರಲ್ಲಿ ತೋರು ಬೆರಳು ಹಿಪ್ಪೋ ಕ್ಯಾಂಪಸ್, ಹೆಬ್ಬೆರಳು ಹೈಪೋಥೆಲಮಸ್, ತೋರು ಬೆರಳು ಗುರುಗ್ರಹ, ಹೆಬ್ಬೆರಳು ಮೇಷರಾಶಿ ಅಗ್ನಿ ತತ್ವ, ಹಾಗೆ ಹೇಳ್ತೇವೆ. ಈ ಹೆಬ್ಬೆರಳು ಮತ್ತು ತೋರು ಬೆರಳಿನ ಅಗ್ರಭಾಗ ಅರಾಳ ಮುದ್ರೆ, ಈ ಚಿನ್ಮುದ್ದೆ ಮಾಡಿ ಒಂದು ಅರ್ಧ ಗಂಟೆ 1 ಗಂಟೆ. ಈಗ ನಾವು ಹೇಳುವ ಮಂತ್ರ ಹೇಳಿದ್ರೆ ಒಳ್ಳೆಯದು. ಐಂ ಹ್ರೀಂ ಓಂ ಸರಸ್ವತಿ ನಮಃ. ಅಗಾಧವಾದ ಮೆಮೊರಿಗೆ ಮತ್ತು ಏಕಾಗ್ರತೆ. ಯಾಕಂದರೆ ಇದು ತೋರು ಬೆರಳು ಹಿಪ್ಪೋ ಕ್ಯಾಂಪಸ್, ಅದರ ಕೆಲಸ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಶಿಫ್ಟ್ ಮಾಡೋದು ಒಂದೇ ಕೆಲಸ. ವಾಯುತತ್ವ ತೋರು ಬೆರಳು. ಹೆಬ್ಬೆರಳು ಶುಕ್ರ ಮತ್ತು ಗುರು ಸೇರಿದಗಳು ಅಲ್ಲಿ ಕೂಲ್ ಆಗ್ತದೆ, ಮನಸ್ಸು ಚಂಚಲ. ದಿಲ್ಲಿಯಲ್ಲಿ ನನ್ನೊಬ್ಬರು ಸ್ನೇಹಿತರು ಹೇಳ್ತಾರೆ, ಮಾನಸಿಕ ರೋಗಿಗಳಿಗೆ ಪ್ಲಾಸ್ಟರ್ ಆಗ್ತಾರೆ ತೋರು ಬೆರಳು ಮತ್ತು ಹೆಬ್ಬೆರಳು ತುದಿ. ಯಾಕೆಂದರೆ ಮನಸ್ಸು ಸರಿಯಾಗಬೇಕಲ್ಲ, ಇಷ್ಟಂತ ಮಾತ್ರ ನುಂಗೋದು. ಯಾಕೆ ಮನಸ್ಸಿಗೆ ಸಂಬಂಧಪಟ್ಟವರು ಈ ಮುದ್ರೆ ಮಾಡಿ ಒಂದು ಅರ್ಧ ಗಂಟೆ 1 ಗಂಟೆ, ಮಹಿಳೆಯರು ಒಂದು 10 ನಿಮಿಷ ಮಾಡಿ ಸಾಕು. ಸಮಯ ಇದು 1 ಗಂಟೆ, ಮುಕ್ಕಾಲು ಗಂಟೆ ಹೀಗೆಲ್ಲ ಮಾಡ್ಬೋದು. ಒಳ್ಳೆಯದು ಸರ್. ಈಗ ಸುಮಾರು ಬೇರೆ ಬೇರೆ ರೀತಿಯ ಆಸನಗಳು, ಅದನ್ನು ಮಾಡುವಂತಹ ವಿಧಾನ, ಜೊತೆಗೆ ಇಷ್ಟು ಕಡಿಮೆ ಸಮಯದಲ್ಲಿ ಆಸನಗಳ ಮಹತ್ವ ಮತ್ತೆ ಈ ಯೋಗ ದಿವಸ ಏನಿದೆ ಅದರ ಮಹತ್ವದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.